ಚಕ್ಬಂದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರುಣ್ ಬಡಿಗೇರ್. ಏನಪ್ಪ ದಿನ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಡಿಸ್ಕಷನ್ ಮಾಡ್ತಾ ಇದ್ರು, ಇಲ್ಲೆಲ್ಲ ಹೊರಗಡೆ ಕೂತ್ಕೊಂಡಿದ್ದಾರೆ ಅನ್ಕೊಳ್ಬೇಡಿ. ಸುವರ್ಣ ಸೌಧದಿಂದ ನಾವು ಇಲ್ಲಿ ಚರ್ಚೆಯನ್ನ ಮಾಡೋಕೆ ಬಂದಿದ್ದೀವಿ. ಏನ್ ಚರ್ಚೆ ಅನ್ನೋದು ಕೂಡ ಪ್ರಮುಖವಾಗುತ್ತೆ. ಯಾಕೆ ಇಷ್ಟೆಲ್ಲ ಚರ್ಚೆಗಳ ಮೇಲೆ ಚರ್ಚೆಗಳನ್ನ ಮಾಡ್ತಾರೆ, ಏನು ಕೂಡ ಪ್ರಯೋಜನ ಆಗ್ತಿಲ್ಲ ಅನ್ನೋದು ಕೂಡ ನೀವು ಅನ್ಕೊಳ್ತೀರಾ. ಆದ್ರೆ ಜನ ರಾಜ್ಯದಲ್ಲಿ ಬಾಯಿ ಬಡ್ಕೊಂಡು ಸಾಯ್ತಾ ಇದ್ದಾರೆ, ಬಡ್ಕೊಳ್ತಾ ಇದ್ದಾರೆ. ನೀರಿಲ್ಲ ರೀ ಕುಡಿಯೋಕೆ, ನಮ್ಮಲ್ಲಿರುವಂತಹ ಜಾನುವಾರುಗಳಿಗೆ ಏನಾದ್ರೂ ಮೇವು ಕೊಡ್ರಿ, ನಮಗೆ ಕುಡಿಯೋಕೆ ನೀರು ಕೊಡ್ಸಿ. ಅವನ್ನ ನಾವು ಬೇರೆ ಕಡೆ ಕಳ್ಸಕ್ ಆಗ್ತಿಲ್ಲ. ಜಾನುವಾರುಗಳನ್ನ ಅವನ್ನೆಲ್ಲೋ ಒಂದ್ ಕಡೆ ನಾವು ಕಟ್ಟೆ ಹಾಕ್ಬೇಕು, ಅದಕ್ಕೆ ತಿನ್ನಕ್ಕಾದ್ರೂ ಬೇಕು, ಕುಡಿಯೋಕ್ ನೀರಾದ್ರೂ ಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಆದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕಾದಂತಹ ಶಾಸಕರು ಬಂದೇ ಇಲ್ಲ. 150ಕ್ಕಿಂತಲೂ ಹೆಚ್ಚು ಶಾಸಕರು ಇವತ್ತು ಗೈರಾಗ್ತಾರೆ. ಅಂದ್ರೆ ಮರ್ಯಾದೆ ಏನಾದ್ರೂ ನಮ್ಮ ಸದನಕ್ಕೆ ಇದೆಯಾ ಅನ್ನೋದು ಕೂಡ ಪ್ರಶ್ನೆ ಉದ್ಭವ ಆಗುತ್ತೆ. ಈ ಪ್ರಶ್ನೆಯನ್ನ ಈ ರೀತಿಯಾಗಿ ಹೇಳಲೂಬಾರದು, ಆದ್ರೂ ಕೂಡ ತಲೆ ತಗ್ಗಿಸುವಂತ ವಿಚಾರ ಇದು. ಯಾಕಂದ್ರೆ ಯಾವುದೋ ಕಾಟಾಚಾರಕ್ಕೆ ಬೆಳಗಾವಿಯಲ್ಲಿರುವಂತಹ ಸುವರ್ಣ ಸೌಧದಲ್ಲಿ ಚರ್ಚೆ ಮಾಡೋಕೆ ಇಲ್ಲಿಗೆ ಬಂದಿರೋದಿಲ್ಲ. ಇಲ್ಲಿರುವಂತಹ ಹೈದರಾಬಾದ್ ಕರ್ನಾಟಕ ಆಗಿರ್ಬೋದು, ಉತ್ತರ ಕರ್ನಾಟಕ ಆಗಿರ್ಬೋದು, ಇಲ್ಲಿರುವಂತಹ ಸಮಸ್ಯೆಗಳೇನು ಅದ್ರ ಬಗ್ಗೆ ಚರ್ಚೆ ಆಗಬೇಕು, ಅದಕ್ಕೆ ಒಂದಿಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕು ಅನ್ನೋದು ದೃಷ್ಟಿಕೋನದಿಂದ ಮಾತ್ರ ಸುವರ್ಣ ಸೌಧದಲ್ಲಿ ಚರ್ಚೆಯನ್ನ ಇಟ್ಕೊಂಡಿರ್ತಾರೆ, ಕಲಾಪವನ್ನ ನಡೆಸ್ತಾರೆ. ಆದ್ರೆ ಈ ಕಲಾಪಕ್ಕೆ ಶಾಸಕರೇ ಗೈರಾಗ್ಬಿಟ್ರೆ ಹೇಗೆ ಅನ್ನೋ ಪ್ರಶ್ನೆ ನಮ್ಮ ಎದುರಿಗೆ ಬರುತ್ತೆ. ಮಗದೊಂದು ವಿಚಾರ, ಶಾಸಕರೇನೋ ಸದನಕ್ಕೆ ಚಕ್ಕರನ್ನ ಹೊಡಿತಾ ಇದ್ದಾರೆ, ಮದುವೆಗೂ ಕೂಡ ಹಾಜರಾಗ್ತಾ ಇದ್ದಾರೆ. ಇದೆಲ್ಲದರ ಬಗ್ಗೆ ಚರ್ಚೆಯನ್ನ ಮಾಡ್ತೀನಿ. ಏನ್ ಚರ್ಚೆ ಆಗಬೇಕು ನಿಜಕ್ಕೂ ಕೂಡ ಈ ಕಲಾಪದಲ್ಲಿ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ನನ್ನ ಜೊತೆಗೆ ಅತಿಥಿಗಳು ಕೂಡ ಇದ್ದಾರೆ. ಇದೇ ಹೊತ್ತಿನ ವಿಶೇಷ, ಸದನಕ್ಕೆ ಚಕ್ಕರ್, ಮದುವೆಗೆ ಹಾಜರ್. ಎಸ್, ನನ್ನ ಜೊತೆಗೆ ಅತಿಥಿಗಳಿದ್ದಾರೆ. ಅತಿಥಿಗಳ ಜೊತೆಗೆ ನಾನು ಚರ್ಚೆಯನ್ನ ಮಾಡ್ತೀನಿ. ಮೊದಲೇದಾಗಿ ವಿಧಾನ ಪರಿಷತ್ನ ಬಿಜೆಪಿಯಿಂದ ನಮ್ಮ ಜೊತೆಗೆ ವಿಧಾನ ಪರಿಷತ್ನ ಸದಸ್ಯರಾಗಿರುವಂತಹ ಅಮರನಾಥ್ ಪಾಟೀಲ್ ಅವರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ನಮ್ಮ ಜೊತೆಗೆ ಜೆಡಿಎಸ್ ನ ಶಾಸಕರಾಗಿರುವಂತಹ ಕೋನರೆಡ್ಡಿ ಅವರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಅವರು. ಇನ್ನು ಕಾಂಗ್ರೆಸ್ನಿಂದ ನಮ್ಮ ಜೊತೆಗೆ ವಿಧಾನಸಭೆಯ ಮುಖ್ಯ ಸಚೇತಕರಾಗಿರುವಂತಹ ಅಶೋಕ್ ಪಟ್ಟಣ ಅವರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಅಮರನಾಥ್ ಪಾಟೀಲ್ ಅವರೇ, ಶೇಮ್ ಅಂತ ಅನಿಸ್ತಾ ಇಲ್ವಾ ಈ ಶಾಸಕರಲ್ಲಿ, ಈ ಕಲಾಪದಲ್ಲಿ ಇರಬೇಕಾದಂತ ಶಾಸಕರು ನಮ್ಗೆ ಇಲ್ಲ, ಇಷ್ಟೊಂದು ಕಡಿಮೆ ಶಾಸಕರು ಮೊದಲನೇ ದಿನಾನೇ ಬಂದಿದ್ದಾರೆ ಅಂದ್ರೆ ನಮ್ಗೆ ಶೇಮ್ ಅಂತ ಅನ್ಸಲ್ವಾ ಅಂತ? ಖಂಡಿತವಾಗಿ ಅರುಣ್ಜಿ, ನಾನು ನನ್ನ ಮನೆ ವಿಷಯ ಮಾತಾಡ್ಬೇಕಾದ್ರೆ ನಮ್ಮ ವಿಧಾನ ಪರಿಷತ್ನಲ್ಲಿ ಬೆಳಿಗ್ಗೆಯಿಂದ ಕಾರ್ಯಕ್ರಮಗಳು ಸುಸೂತ್ರವಾಗಿ ನಡೆದು ನಮ್ಮ ಪಕ್ಷದ ವತಿಯಿಂದ ನಮ್ಮ ವಿರೋಧ ಪಕ್ಷ ನಾಯಕರಾದಂತ ಸನ್ಮಾನ್ಯ KS ಈಶ್ವರಪ್ಪಾಜಿ ಅವರು ವಿಶೇಷವಾದಂತ ಒಂದು ಸೂಚನೆಯನ್ನ, ನಿಲುವಳಿ ಸೂಚನೆಯನ್ನ ಈ ಬರದ ಮೇಲೆ ಚರ್ಚೆಗೆ ಅವಕಾಶ ನೀಡಬೇಕು. ಯಾಕಂದ್ರೆ ಇವತ್ತು ಇಡೀ ರಾಜ್ಯದಲ್ಲಿ ಸುಮಾರು 139 ತಾಲೂಕುಗಳು ಬರ ಪೀಡಿತ ತಾಲೂಕುಗಳು ಅನ್ನುವಂತ ಘೋಷಣೆ ಆಗಿದೆ. ಆ ನಿಟ್ಟಿನಲ್ಲಿ ಈ ಗಂಭೀರ ವಿಷಯವನ್ನ ಚರ್ಚೆಗೆ ಎತ್ಕೊಳ್ಬೇಕನ್ನುವಂತ ವಿಷಯವನ್ನ ಪ್ರಸ್ತಾಪ ಮಾಡಾಗಿದೆ. ತದನಂತರ ಇವತ್ತು ವಿಧಾನ ಪರಿಷತ್ನಲ್ಲಿ ಬಹುತೇಕ ಆಡಳಿತ ಪಕ್ಷದ ಶಾಸಕರು ಇರ್ಬೋದು, ನಾವು ವಿರೋಧ ಪಕ್ಷದವರು ಎಲ್ಲ ಪಕ್ಷಾತೀತವಾಗಿ ಇವತ್ತು ಉಪಸ್ಥಿತಿ ಸಮಾಧಾನಕರ ರೀತಿ. ನಿಮ್ಮ ಸದನದಲ್ಲಿ ನೀವು ಇದೀರಾ ಅನ್ನೋದನ್ನ ಹೇಳ್ತಾ ಇದ್ರಿ, ಅಲ್ಲಿ ಬೆಂಬಲ ಇದೆ ಅನ್ನೋದನ್ನ ಹೇಳಕ್ ಬಯಸ್ತೇನೆ ನಾನು. ಎಸ್ ಕೋನರೆಡ್ಡಿ ಅವರೇ, ನೀವು ಅದೇ ಸದನದಲ್ಲೇ ಇರ್ತೀರಾ, ಸಭೆಯಲ್ಲಿ ಶಾಸಕರಾಗಿ ನೀವು ಕೂತಾಗ ಅಲ್ಲಿರುವಂತ ಎಲ್ಲಾ ಸೀಟುಗಳು ಖಾಲಿ ಅನಿಸಿದಾಗ ತಲೆ ತಗ್ಗಿಸ್ಬೇಕು ಅಂತ ಅನ್ಸಲ್ವಾ? ಯಾಕಾದ್ರೂ ಜನ ಇವ್ರನ್ನೆಲ್ಲ ಆಯ್ಕೆ ಮಾಡಿ ಕಳಿಸಿದ್ರು ಅಂತ? ನೋಡಿ, ಏಕೀಕರಣ ಆದ ನಂತರ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅನ್ನುವಂಥ ಭಾವನೆ ಇತ್ತು. ಇವತ್ತು ಇಡೀ ರಾಜ್ಯದ ಜನ ನೋಡ್ತಾರೆ, ಇಂಥ ದೊಡ್ಡ ಬರಗಾಲ ಬಿದ್ದಿದೆ, ಮಹದಾಯಿ ಕಳಸಾ ಬಂಡೂರಿ ಸಲುವಾಗಿ 1 ವರ್ಷ ಹೋರಾಟ ನಡೆದಿದೆ. ಇನ್ನೂ ಮಲಪ್ರಭಾ ಮತ್ತು ಇತರೆ ಕಾಲುವೆಗಳು ದುರಸ್ತಿ ಆಗಬೇಕು, PWD ಇಲಾಖೆಯಿಂದ ಸುಧಾರಣೆ ಆಗಬೇಕು ಅನ್ನೋಂಥ ಕಲ್ಪನೆ ಇಟ್ಕೊಂಡು ಇಡೀ ರಾಜ್ಯದ 6 ಕೋಟಿ ಜನ ನಮ್ಮನ್ನು ನೋಡ್ತಾ ಇರ್ತಾರೆ. ವಿಧಾನಸಭೆಯಲ್ಲಿ ನಾವು ಹಾಜರಿರಬೇಕಾದದ್ದು ಕಡ್ಡಾಯ. ನಾನು ವಿಶೇಷವಾಗಿ ಹಾಜರಾತಿಯಿಂದ ನಾನು ಎಂದೂ ತಪ್ಪಿಸ್ಕೊಳ್ದಲ್ಲ. ವೈಯಕ್ತಿಕವಾಗಿ ಸನ್ಮಾನ್ಯ ಕುಮಾರಸ್ವಾಮಿ ನೇತೃತ್ವದಲ್ಲಿ ಬೆಳಗ್ಗಿದ್ದ ಬರಗಾಲ ಬಗ್ಗೆ ಏನು ಚರ್ಚೆ ಮಾಡ್ಬೇಕು ಅನ್ನೋದು ಇವತ್ತು ನಾವೆಲ್ಲ ಶಾಸಕರು ಕೂಡ ಚರ್ಚೆ ಮಾಡ್ತಕ್ಕಂಥದ್ದು. ನಮ್ಮ ಶಾಸಕರು 100ಕ್ಕೆ 80% ಬಂದಾರೆ. ಇನ್ನು 20% ಜನ ಕೆಲವೊಬ್ಬರು ಇವತ್ತು ರಾತ್ರಿ ಬಿಟ್ಟು ಬರ್ತಾ ಇದ್ದಾರೆ. ಆದರೂ ಒಂದು 20% ಜನ ಬಂದಿಲ್ಲ ಅಂತ ಹೇಳೋದು ಕೂಡ ನನಗೆ ಒಂಥರ ನೋವು ಅನ್ನಿಸ್ತದೆ. ಎಲ್ಲರೂ ಕೂಡ ಕಡ್ಡಾಯವಾಗಿ ಹಾಜರಿರಬೇಕು. ನಾವು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಬಂದ ನಂತರ ಇವತ್ತು ದೇಶದಲ್ಲಿರ್ಬೋದು, ಲೋಕಸಭೆಯಲ್ಲಿ ಕೂಡ ಹಾಜರಾತಿ ಕಡಿಮೆ, ಇವತ್ತು ವಿಧಾನಮಂಡಲದಲ್ಲಿ ಕಡಿಮೆ ಆತಂದ್ರೆ ನಮ್ಮ ವ್ಯವಸ್ಥೆಗೆ ಒಂಥರ ಜನರಿಗೆ ತಪ್ಪು ಕಲ್ಪನೆ ಕೊಡ್ತೇವೆ. ಇವತ್ತು ನಾವು ಹೇಳ್ಬೋದು,
ನಮ್ಮ ಜಾತ್ಯತೀತ ಜನತಾದಳದಿಂದ ಕುಮಾರಸ್ವಾಮಿ ಅವ್ರು ಯಾಕೆ ಆಗಿಸ್ತಿಲ್ಲ? ಇಲ್ಲಿ ಇದ್ದಾರೆ, ಅವರು ಅಧ್ಯಯನ ಮಾಡ್ತಾರೆ. ನಾಳೆಗೆ ಅವರು ಸ್ಪೀಚ್ ಮಾಡ್ಬೇಕಲ್ಲ, ಬರೋದಲ್ಲ So ವಿಧಾನಸಭೆ ಅದಕ್ಕೆ ಇವತ್ತು ಕಲಾಪಕ್ಕೆ ಬರೋದಿಲ್ಲ. ಕಲಾಪಕ್ಕೆ ಬಂದು ಇಲ್ಲೇ ಅದ್ರ ಒಳಗಡೆ ಅವ್ರು ತಮ್ಮ ಆಫೀಸಲ್ಲಿ ಕೂತು ಬರೋದ್ರ ಬಗ್ಗೆ ಜಿಲ್ಲಾಧಿಕಾರಿಗಳ ಜೊತೆ ಇವ್ರ ಜೊತೆ ಎಲ್ಲ ವಿವರಗಳು ತರ್ಸ್ಕೊಂಡು ನೋಡಿದವ್ರ ಕಣ್ಣಿಗೆ ಏನ್ ಅನ್ಸುತ್ತೆ ನಂಗೆ ಅರ್ಥ ಆಗ್ತಿಲ್ಲ. ಕೋನ್ ರೆಡ್ಡಿ ಅವರೇ, ಬರ್ತಾರೆ ತಮ್ಮ ಆಫೀಸಲ್ಲಿ ಕೊಡ್ತಾರೆ, ನಾಳೆ ಬಗ್ಗೆ ಯೋಚನೆಯನ್ನ ಮಾಡ್ತಾರೆ, ಇವತ್ತಿನ ಬಗ್ಗೆ ಯೋಚನೆ ಮಾಡೋದಿಲ್ಲ. ಇವತ್ತಿನ ಬೇಕಲ್ಲ, ಇವತ್ತು ನೋಡಿ BHA ಮೀಟಿಂಗ್ ನಡೀತು. ಅವ್ರು ಬಂದದ್ದು ರಾತ್ರಿ ಬಿಜಾಪುರದಿಂದ 3 ಗಂಟೆಗೆ ಬಂದ್ಗೆ ಸ್ವಲ್ಪ ಲೇಟಾಗಿ ಎದ್ರು, ಅದ್ರ ಸ್ವಲ್ಪ ಬರ್ಲಿಕ್ಕೆ ಸ್ವಲ್ಪ ತಡ ಆಯ್ತು. ನಾನು ಅವ್ರು ಕರ್ಕೊಂಡು ಬಂದೆ. ಒಂದ್ ನಿಮಿಷ ಹೇಳ್ಬಿಡ್ತೇನೆ ಅವ್ರ ಬಗ್ಗೆ. ಅವ್ರಿಗಿರ್ತಕ್ಕಂಥ ಕಮಿಟ್ಮೆಂಟ್ ಬೇರೆ ಯಾರಿಗೂ ಲೀಡರ್ಗಳಿಲ್ಲ. ಯಾಕಂದ್ರೆ ಅವ್ರು ಏನೋ ಅಧ್ಯಯನ ಮಾಡ್ಬೇಕಾದ್ರೆ ಅಂಕಿ ಅಂಶಗಳು ಹೇಳ್ಬೇಕಾಗತ್ತೆ. ಕುಂತು ಸ್ಟಡಿ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ನಾವು ವಿಧಾನಸಭೆಯಲ್ಲಿ ಹೊಸ ಶಾಸಕರು, ನಾವು ಕಂಪಲ್ಸರಿ ಕುಂಡಿರ್ಬೇಕು. ಹಿರಿಯರು ಏನು ಮಾತಾಡ್ತಾರೆ ತಿಳ್ಕೊಬೇಕಾಗತ್ತೆ. ಅದಕ್ಕೆ ಕುಮಾರಸ್ವಾಮಿ ಅವರು ಕೂಡ ಇವತ್ತು ನಮ್ಮೆಲ್ಲ ಶಾಸಕರು ಕರೆದಿದ್ರು, ನಮಗೆ ಗೈಡ್ ಮಾಡಿದ್ರು, ಯಾವ ರೀತಿ ನೀವು ಚರ್ಚೆ ಮಾಡಬೇಕು, ನಾಳೆ ಏನು ಮಾತಾಡಬೇಕು, ಸರ್ಕಾರಗಳಿಗೆ ಏನು ಕೇಳಬೇಕು, ಕೇಂದ್ರ ಸರ್ಕಾರಕ್ಕೆ ಕೇಳಬೇಕು, ರಾಜ್ಯ ಸರ್ಕಾರಕ್ಕೆ ಏನು ಹೇಳ್ಬೇಕಂತ. ಇವತ್ತು ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಎಲ್ಲ ಶಾಸಕರು ಬಂದ್ವಿ, ಒಂದು 20% ಬಂದಿವೆ ಅಂತ ಇದೆ. ಅದೇ ರೀತಿ ಚರ್ಚೆಯನ್ನ ಮಾಡ್ತೀನಿ. ಅಶೋಕ್ ಪಟ್ಟಣ್ ಅವರೇ, ಕಾಂಗ್ರೆಸ್ನ ಶಾಸಕರು, ಅದರಲ್ಲೂ ಕೂಡ ಸಚಿವರುಗಳು ಇರೋದೇ ಇಲ್ಲ ಸದನದಲ್ಲಿ. ಮದುವೆಗೆ ಹೋಗ್ತಾರೆ, ಅವರಿಗೆ ಜನರ ಸಮಸ್ಯೆಗಳಿಗಿಂತಲೂ ಕೂಡ ಮದುವೆ ಇಂಪಾರ್ಟೆಂಟ್ ಆಗೋಯ್ತು ಅಂತ. ಇದನ್ನೆಲ್ಲ ಗಮನಿಸಿ ನಮ್ಮ ಸಭಾನಾಯಕರಾದ ಸಿದ್ದರಾಮಯ್ಯವ್ರ ಗಮನಕ್ಕೆ ನಾನು ಮುಖ್ಯ ಸಚೇತಕರಾಗಿ ನನ್ನ ಕರ್ತವ್ಯ ನಾನು ಏನು ಮಾಡಬೇಕು ಅಂತ ಹೇಳಿ ನಾನು ಮುಖ್ಯಮಂತ್ರಿಗಳಿಗೆ ತಿಳಿಸಿದ್ದೀನಿ. ಅವರು ಕೂಡ ಸ್ವಲ್ಪ ಅಸಮಾಧಾನಗೊಂಡ್ರು. ಮದುವೆಗೆ ಹೋಗಲಿ, ಬೇರೆ ಟೈಮ್ನಾಗ ಲೀಜರ್ ಇದ್ದಾಗ ಮದುವೆಗೆ ಹೋಗಿ ಬರಲಿ, ಯಾರು ಬೇಡನಲ್ಲ. ಆದರೆ ಅಧಿವೇಶನ ನಡೆಯೋ ಟೈಮ್ನಾಗೆ ನೀವು ಯಾರು ಹೋಗಬೇಡ ಅಂತ ಆ ಸಚಿವರಿಗೂ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಶಾಸಕರು ಅವರು ಮೌಖಿಕವಾಗಿ ಅವರು ಹೇಳಿದರು. ನಾವು ಅಧಿವೇಶನ ಬಿಟ್ಟು ಹೋಗ್ಬಿಡಿ, ಲೀಜರ್ ಪೀರಿಯಡ್ ನೀವು ಹೋಗ್ಬಿಟ್ಟು ಬನ್ನಿ, ನಮ್ಮೇನು ಅಬ್ಜೆಕ್ಷನ್ ಇಲ್ಲ ಅಂತ ಹೇಳಿದರು. ಆದರೂ ಕೂಡ ಹಾಜರಾತಿ ಕಮ್ಮಿ ಇರೋದು ನೋಡಿ ನಮಗೂ ಕೂಡ ಅಸಮಾಧಾನ ಆಗಿದೆ, ನಮ್ಮ ಮುಖ್ಯಮಂತ್ರಿ ಕೂಡ ಅಸಮಾಧಾನ ಆಗಿದೆ. ಆಮೇಲೆ ಬರೀ ಇದು ಸುವರ್ಣಸೌಧ ಬಟ್ ಒಂದಿನ ಕಳೆದು ಹೋಯ್ತಲ್ಲ ಅಶೋಕ್ ಪಟ್ಟಣ್, ಕಳೆದೋಯ್ತು. ಈಗ ಒಂದಿನ ಅತ್ಯಂತ ಅಮೂಲ್ಯವಾಗಿರುತ್ತೆ ಅಧಿವೇಶನದಲ್ಲಿ. ಇವತ್ತಿನ ಸೋಮವಾರ ಮತ್ತು ಮಂಗಳವಾರ ಪರದಕ್ ಬಗ್ಗೆ ಚರ್ಚೆ, ಮತ್ತು ಬುಧವಾರ ಮತ್ತು ಗುರುವಾರ ಮಾದಾಯದ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಎಲ್ಲ ಡಿಸೈಡ್ ಇಲ್ಲ. ಅಶೋಕ್ ಪಟ್ಟಣ್ ಅವರೇ, ಸಾಕಾಗುತ್ತಾ ಅಂತ ಅನ್ಸುತ್ತಾ ನಿಮ್ಗೆ? 139 ತಾಲೂಕುಗಳು ಬರದಿಂದ ಬರಗೆಟ್ಟು ಹೋಗಿದೆ, ಒಡೆದಾಡ್ತಾ ಇದ್ದಾರೆ ಜನ. ಏನ್ ಮಾಡ್ಬೇಕು ಅಂತದ್ರಲ್ಲಿ 2 ದಿನ ಅದಕ್ಕೆ ಅನ್ನುವಾಗ ಒಂದಿನ ಕಳೆದೋಯ್ತು, ಯಾರು ಬಂದಿಲ್ಲ. ರಾತ್ರಿ 8 ಅಲ್ಲ 9 ಗಂಟೆ 10 ಗಂಟೆವರೆಗೂ ಬೇಕಾದ್ರೆ ಸಭೆ ನಡೆಸಿ ನಾವೆಲ್ಲ ಹಾಜರಾಗಿರ್ತೀವಿ ಅಂತ ಸಂಬಂಧಪಟ್ಟವರೆಲ್ಲ ಹೇಳಿದ್ದಾರೆ. ಒಂದು ನಿಮಿಷ ನಾ ಮಾತಾಡ್ತೀನಿ, ಆಮೇಲೆ ನೀವು ಮಾತಾಡ್ತೀನಿ. ಆದ್ರಿಂದ ನಾವು ಕುಡಿಯೋ ನೀರಿಗೆ ಮೊದಲು ಆದ್ಯತೆ ಕೊಟ್ಟು, ಕುಡಿಯೋ ನೀರಾಗಲಿ, ದನಗಳ ಮೇವುಗಳಾಗಲಿ, ಗೋಶಾಲೆ ಮಾಡೋದಾಗ್ಲಿ, ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿ. ಐ ಆಮ್ ಸಾರಿ ಅಶೋಕ್ ಪಟ್ಟಣ್ ಅವರೇ, ಕಳೆದ 3-4 ತಿಂಗಳುಗಳಿಂದ ಈ ಹೇಳಿಕೆಗಳನ್ನ, ಈ ಭರವಸೆಗಳನ್ನ ಕೇಳ್ಕೊಂಡು ಬಂದು ನನ್ನ ಕಿವಿ ಕೂಡ ಅದೇ ರೀತಿಯಾಗಿ ಭರವಸೆಗಳದ್ದೇ ಆಗೋಯ್ತು ಅನ್ನೋ ರೀತಿ ಅಂತ ಅನಿಸ್ತಾ ಇದೆ. ಯಾವುದು ಆಗ್ತಾ ಇಲ್ಲ, ಯಾಕೆ ಅಂತ? ಯಾವುದು ಆಗ್ತಾ ಇಲ್ಲ ಅಂದ್ರೆ ಇಂಪ್ಲಿಮೆಂಟ್ ಆಗ್ಬೇಕಲ್ಲ. ಈಗ ಬರ ಅಂತ ಡಿಕ್ಲೇರ್ ಮಾಡಿದ್ರೆ ಯಾವಾಗ ಬರ ಮುಗಿದೋದ್ಮೇಲೆ ಜನ ಸತ್ತೋದ್ಮೇಲೆ ಎಲ್ಲ ಕಡೆ 55 ಲಕ್ಷ ಈಗಾಗಲೇ ಹಣ ಬಿಡುಗಡೆ ಮಾಡಿದ್ದಾರೆ. ಕುಡಿಯೋ ನೀರಿಗೆ ಆಗ್ಲಿ ಒಂದು ತಾಲೂಕು ಬಂದಿಲ್ಲ, ಇನ್ನೂ ಬಂದಿಲ್ಲ, ಬಿಡುಗಡೆ ಮಾಡಿದ್ದಾರೆ ಅಷ್ಟೇ. ನಿನ್ನೆ ನಮ್ಮ ವಿರೋಧ ಪಕ್ಷ ನಾಯಕರು, ವಿಧಾನ ಪರಿಷತ್ ವಿರೋಧ ಪಕ್ಷ ನಾಯಕರು ಈಗ ನೆಟ್ ಓಪನ್ ಮಾಡಿದ್ರೆ ಯಾವುದು ಬಂದಿಲ್ಲ, ಇನ್ನೂವರೆಗೆ ₹1 ಬಿಡುಗಡೆ ಆಗಿಲ್ಲ ಅಂತ ಅವ್ರು ಹೇಳಿದ್ರು. ವಿಧಾನ ಪರಿಷತ್ನಲ್ಲಿ ನಮ್ಮ ಪಟ್ಟಣವ್ರು ಒಪ್ಕೊಂಡ್ರು. ಇಲ್ಲಿ ವಿಧಾನ ಪರಿಷತ್ನಲ್ಲಿ ಒಂದು ಹಂತದಲ್ಲಿ ಎಕ್ಸಾಮ್ ಮಾಡ್ರಿ, ಯಾರು ಸಚಿವರಿಲ್ಲ ಅಂತಂದು ಮೂವ್ಮೆಂಟ್ ಆಯ್ತು. ಅಂದ್ರೆ ಎಕ್ಸಾಮ್ ಮಾಡ್ಬೇಡ್ರಿ, ನೀವು ಯಾರು ಜವಾಬ್ದಾರಿ ಸಚಿವರು ಯಾರು ಇಲ್ಲ ಅಂತ. ನಾವು ಈಗ ಬಂದು ಕೂತಿರೋದು ರಾಜಕೀಯವಾಗಿ ಅಧ್ಯಯನ ಮಾಡೋದು ಶಾಸಕರ ಬಗ್ಗೆ, ಈಗ ಕೈ ರಾಜ್ಯರ ಬಗ್ಗೆ ನಾವು ಬಹಳ ಸೀರಿಯಸ್ ತಗೊಂಡಿದ್ದೀವಿ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಇನ್ನೂ ಒಂದು 2 ದಿನ ಇದೇ ರೀತಿ ಕಂಟಿನ್ಯೂ ಮಾಡೋದು, ಎಲ್ಲ ವಿಪ್ ಇಶ್ಯೂ ಮಾಡೋದು ಹೇಳಿದ್ದಾರೆ. ವಿಪ್ ಕೂಡ ಇಶ್ಯೂ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ವಿಪ್ಗೂ ಬರಲಿ ಅಂದ್ರೆ ಅವ್ರ ಮೇಲೆ ಸೂಕ್ತವಾದ ಕ್ರಮ ಕೈಗೊಳ್ಬೇಕು ಅಂತ ನಾವು ಎಲ್ಲಿ ರೆಕಮೆಂಡ್ ಮಾಡಬೇಕು, ಅದರ ಶಿಫಾರಸ್ ಮಾಡೋಕ್ಕೂ ಕೂಡ ನಾವೆಲ್ಲ ಆಯ್ತು ನೀವು ವಿಪ್ ಜಾರಿ ಮಾಡ್ತೀರಿ, ಎಲ್ಲ ಆಯ್ತು. 3 ದಿನ ಕಳೆದು ಹೋಗಿರುತ್ತೆ, ಉಳಿದಿರೋದೇ 10 ದಿನಗಳ ಅಧಿವೇಶನ. 3 ದಿನ ಕಳೆದೋಯ್ತು, 7 ದಿನದಲ್ಲಿ ಏನ್ ಮಾಡ್ತೀರಾ ಅಂತ. ನಮ್ಮಲ್ಲಿ 136 ಹಳ್ಳಿ ಇದೆ. ಕೆಲವು ಕಡೆ ನೀರು ಬರಲ್ಲ, ಕೆಲವು ಹಳ್ಳಿಗಳಿಗೆ ಪಕ್ಕದ ಹಳ್ಳಿಯಿಂದ ನಾವು ಪೈಪ್ ಲೈನ್ ಮಾಡಿ ನೀರು ಕೊಡಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಇವತ್ತು ಉದಾಹರಣೆಗಾಗಿ ಮುಖ್ಯಮಂತ್ರಿಗಳು ಇವತ್ತು ಬಂದ್ರು. ಈಗ ನಮ್ಮ ಕಡೆ ಅಂತೂ ವಿಶೇಷವಾಗಿ ಹೈದರಾಬಾದ್, ಕರ್ನಾಟಕ ಇವತ್ತು ಅದಕ್ಕೆ ತಮಗಂತೂ ಗುರುತಿದೆ, ಅದು ಬರದ ನಾಡು ಅಂತನಕ್ಕೆ ಖ್ಯಾತಿ ಹೊಂದಿದಂತ ಆ ಒಂದು ಪ್ರದೇಶ. ಈ ಕಳೆದ ಬಾರಿ ನಮಗಂತೂ 1972, ನಮ್ಮ ಕಡೆ ಅದು 72 ಅಂತಾರೆ, 72 ಬರಗಾಲ ಅಂತದ್ದು ಮರುಕಳಿಸಿ ಹೋಯ್ತು. ಅಂತ ಒಂದು ನಿಟ್ಟಿನಲ್ಲಿ ಈಗ ಈ ಒಂದು ವರ್ಷನಲ್ಲಿ, ಈ ಸಾಲಿನಲ್ಲಿ ಅತಿವೃಷ್ಟಿ ಮಳೆ ಬಂದ್ಬಿಡ್ತು. ಹೀಗಾಗಿ ಇವತ್ತು ಬರೀ ಬರ ಅಲ್ಲ, ರೈತರ ಗಾಯದ ಮೇಲೆ ಬರೆ ಬಿದ್ದಾಗ ಆಗ್ತಾ ಇದೆ. ಒಬ್ಬ ಮುಖ್ಯಮಂತ್ರಿ ಆದಂಥವರು ಅಲ್ಲಿರುವಂತಹ ಸಚಿವರನ್ನ, ಶಾಸಕರನ್ನ ಕರೆದಿಟ್ಟು
ಅವರನ್ನ ಕಳಿಸಿ ಏನಿದೆ ಸಮಸ್ಯೆಗಳನ್ನ ತಿಳ್ಕೊಳ್ಬೇಕಾಗಿತ್ತು. ಆದ್ರೆ ಮುಖ್ಯಮಂತ್ರಿಗಳ ಪರಿಸ್ಥಿತಿ ಎಷ್ಟು ಹೀನಾಯ ಮಟ್ಟಕ್ಕೆ ಆಗ್ಬಿಟ್ಟಿದೆ ಅಂದ್ರೆ ತಾವೇ ಖುದ್ದಾಗಿ ಹೋಗಿ ಹೆಂಗಿದೆ ಪರಿಸ್ಥಿತಿಯನ್ನ ನೋಡುವಂತ ಮಟ್ಟಕ್ಕೆ ಇಳಿದು ಬಿಟ್ಟಿದ್ದಾರೆ. ಆದ್ರೆ ಆ ಪವರು, ಅದು ಗಡ್ಸ್ತನ ಮುಖ್ಯಮಂತ್ರಿಗಳಿಗಿಲ್ವೋ, ಅಥವಾ ಶಾಸಕರೇ ಭಯ ಪಡ್ತಾ ಇಲ್ವೋ ಮುಖ್ಯಮಂತ್ರಿಗಳಿಗೆ, ಅಥವಾ ಸಚಿವರಿಗೆ ತಮಗೇನ್ ತಾವು ಮಾಡಿದ್ದೇ ಆಟ ಅನ್ನೋ ರೀತಿಯಲ್ಲಿ ಆಟ ಆಡ್ತಾ ಇದ್ದಾರೋ? ಇದೆಲ್ಲದರ ಮಧ್ಯದಲ್ಲಿ ಮದುವೆಗೆ ಯಾಕೆ ಹೋಗ್ತಾರೆ? ಇಲ್ಲಿ ಸಚಿವರು ಚರ್ಚೆಯನ್ನ ಯಾಕೆ ಮಾಡೋಕ್ ಬರಲ್ಲ? ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡೋಕೆ ಯಾಕೆ ಬರಲ್ಲ? ಮದುವೆಗೆ ಹೋಗೋ ಅವಶ್ಯಕತೆ ಏನಿತ್ತು ಕೋನ್ ರೆಡ್ಡಿ ಅವರೇ? ಇವತ್ತು ಚರ್ಚೆಯನ್ನ ಮಾಡಿದ್ರೆ ಒಂದಿಷ್ಟು ಬರಗಳ ಬಗ್ಗೆ, 1 ಇಲ್ಲ 2 ತಾಲೂಕುಗಳ ಸಮಸ್ಯೆಯನ್ನ ಏನ್ ಬಗೆಹರಿಸಬಹುದಾಗಿತ್ತು ಅನ್ನೋದ್ರ ಚರ್ಚೆ ಮಾಡಬಹುದಾಗಿತ್ತಲ್ವಾ ಇವತ್ತು? ನೋಡಿ, ಮದುವೆಗೆ ಹೋಗೋದು ಇವತ್ತು ಆತ್ಮೀಯತೆ ಮತ್ತು ಇದಕ್ಕೆ ಬಂದಾಗ ಸಂದರ್ಭದಾಗ ಹೋಗ್ಬಾರ್ದು ಅನ್ನಂಗಿಲ್ಲ. ಇಂಥ ಸಂದಿಗ್ಧ ಸ್ಥಿತಿಯಲ್ಲಿ ನಾವು ಅವರ್ಸನ್ನ ಕೌಂಟ್ ಮಾಡ್ಕೊಂಡು ಬೆಳಿಗ್ಗೆ ಹೋಗಿ ಬರ್ಬೋದು, ಅಥವಾ ಮಧ್ಯಾಹ್ನ ಹೋಗಿ ವಿಶ್ ಮಾಡಿ ಬರ್ಬೋದು. ಆದ್ರೆ ಒಂದು, ಈಗ ಅಶೋಕ್ ಪಟ್ಟಣ್ ಸರ್ ಹೇಳಿದ್ರು, ಅವರು ಕೂಡ ಹೇಳಿದ್ರು ನಾವೆಲ್ಲರೂ ಇದ್ವಿ ಅಂತ, ಶಾಸಕರಿಗೆ ವಿಪ್ ಮಾಡಬೇಕು ಕಂಪಲ್ಸರಿ. ಯಾಕೆ ವಿಪ್ ಕೊಡಬೇಕು ಅಂತ ನಾನು ಕೇಳ್ತೇನೆ. ಅನಿವಾರ್ಯತೆ ಯಾಕಿದೆ? ಅಲ್ಲಿ ನಮ್ಮ ಕರ್ತವ್ಯ ಹೋದಲ್ಲ ಅದು. ಹೌದು. ನಾ ಎಲ್ಲ ಹಿರಿಯ ಶಾಸಕರಿಗೆ, ಮಾನ್ಯ ಸಚಿವರಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಯಾರು ಒಪ್ಪಲ್ಲ. ನಮ್ಮದು ಕೂಡ ಆತ್ಮ ಅಂತ ಇರ್ತೈತಿ. ಜನ ನಮ್ಮ ನೋಡ್ತಿರ್ತಾರೆ, ನಾವೇನು ಕರ್ತವ್ಯ ಮಾಡ್ತೇವೆ. ಶಾಸಕರದವರು ಕಂಪಲ್ಸರಿ ಇರಬೇಕಾಗೈತಿ. ಯಾವುದೇ ಒಂದು ಹೊರಗೆ ಹೋಗ್ತಕ್ಕಂಥದ್ದು, ಕೆಲಸಕ್ಕೂ ಅದು ಬೇರೆ. ರೆಗ್ಯುಲರ್ ಆಗಿ ಆಬ್ಸೆಂಟ್ ಇರ್ತಲ್ಲ, ಅದು ಒಂದು ದೊಡ್ಡ ದುರಂತನ. ನಿಮಗೆ ಬೆಂಗಳೂರಿನಲ್ಲಿರುವಂತಹ ವಿಧಾನಸೌಧದಲ್ಲಿ ರೊಚ್ಚಿಗೆದ್ದುಕೊಂಡು ಏನ್ ಮಾತಾಡ್ತೀರಾ ಎಲ್ಲಾ ಶಾಸಕರು, ಅದ್ ಯಾಕೆ ಇಲ್ಲಿ ನಡೆಯಲ್ಲ? ಇಲ್ಲ, ನಾವೇನ್ ಮಾಡಿದ್ವಿ ಅಂದ್ರೆ ಚರ್ಚೆ ಮಾಡಿ ಕಾರಣ ಆಗಬಾರ್ದು. ಒಂದೇ ನಿಮಿಷ, ಇಲ್ಲಿ ಯಾವುದನ್ನು ಪ್ರತಿಭಟನೆ ಮಾಡೋದಾಗ್ಲಿ ಅಥವಾ ಇದು ಬೇಡ, ಚರ್ಚೆ ನಡೆಯಲಿ ಸಮಗ್ರವಾಗಿ. ಮಾಡಕ್ ಬೇಕಲ್ವಾ ಶಾಸಕರು? ಎಲ್ಲಿದ್ದಾರೆ ಶಾಸಕರು? ಎಲ್ಲಿದ್ದಾರೆ? ನೋಡಿ, ಇವತ್ತು ಜಗದೀಶ್ ಶೆಟ್ಟರ್ ಸಾರ್ ಮಾತಾಡ್ತಾರೆ, ವಿರೋಧ ಪಕ್ಷ ನಾಯಕರು. ಒಬ್ರು ಮಾತಾಡಿದ್ರೆ ಜಗದೀಶ್ ಶೆಟ್ಟರ್ ಅವರ ಕ್ಷೇತ್ರದಲ್ಲಿ ಅಂತ ದೊಡ್ಡ ತಲೆನೋವು ಆಗುವಂತ ಸಮಸ್ಯೆಗಳಿಲ್ಲ ಸರ್. ನಿಮ್ಮ ಕ್ಷೇತ್ರದಲ್ಲಿರುವಂತಹ ಸಮಸ್ಯೆಗಳು ಅವ್ರ ಕ್ಷೇತ್ರದಲ್ಲಿ ಇಲ್ಲ. ಅವ್ರ ಕ್ಷೇತ್ರದಲ್ಲಿರುವಂತಹ ಸಮಸ್ಯೆಗಳು ನಿಮ್ಮ ಕ್ಷೇತ್ರದಲ್ಲಿ ಇಲ್ಲ. ಒಂದೊಂದು ಕ್ಷೇತ್ರಗಳಲ್ಲಿ ಅದರ ಸಮಸ್ಯೆ ಇದೆ. ಹೇಳ್ತಾನೆ ಎಲ್ಲೆಲ್ಲಿ ಏನ್ ಸಮಸ್ಯೆ ಐತಿ, ರೈತರ ಹಣೆ ಬರ ಏನೈತಿ ಎಲ್ಲ ಹೇಳ್ತೇವೆ ನಾವು. ಅದು ಅವಕಾಶ ಬರ್ಬೇಕಲ್ಲ. ನಾಳೆ ಕೊಡ್ತೇವೆ ಅಂತಾರೆ, ಮಾದಾಗಿ 2 ದಿವಸ ಫಿಕ್ಸ್ ಮಾಡ್ರ, ನಾವು ಪ್ರತಿಭಟನೆ ಎದಕ್ಕೆ ಮಾಡ್ಬೇಕು? ಎಲ್ಲರಿಗೂ ಅಶೋಕ್ ಪಟ್ಟಣ್ ಅವರೇ, ಎಲ್ಲರಿಗೂ ಎಲ್ಸಾಲತ್ತೆ ಒಂದಿನ ನಿಮಗೆ 139 ತಾಲೂಕುಗಳು ಅಂತ ಹೇಳ್ತೀರಾ. ಈ ಭಾಗದ ಸಮಯಕ್ಕೆ ಅನೌನ್ಸ್ ಮಾಡ್ಬೇಕು, ಸರ್ಕಾರ ಉತ್ತರ ಕೊಡಬೇಕು. ನೀವು ಯಾಕೆ 3 ದಿನ ಕಾಯ್ತೀರಾ? ನಾಳೆನೆ ವಿಪ್ ಜಾರಿ ಮಾಡಿ, ಇವತ್ತಿಗೆ ಹೇಳಿ ನಾಳೆಯಿಂದ ಕಡ್ಡಾಯವಾಗಿ ಹಾಜರಾಗಬೇಕು ಅಂತ ಹೇಳಿ. ಆಮೇಲೆ ನಮಗೆ 2 ದಿನ ಅಂತ ಟೈಮ್ ಬೇಗ ಮಾಡಿದೀವಿ. ಇನ್ನ ಜಾಸ್ತಿ 3 ದಿನ, ಯಾಕಂದ್ರೆ ಇದು ಮಾಡ್ತಾರೆ ಈ ಭಾಗಕ್ಕೆ ಅಭಿವೃದ್ಧಿಗೋಸ್ಕರ ಮಾಡ್ತಾರೆ. ಹೌದು, ಆಗಬೇಕು. ಬೇರೆ ಭಾಗದ ಏನ್ ಮಾಡ್ತಾರ? ನಾನು ನಿಮ್ಗೆ ಎಂತ ಅವಕಾಶ ಗೊತ್ತಾ ಸರ್? ಕೆರೆಗಳು ಒಣಗಿ ಹೋಗಿದೆ, ಹೂಳನ್ನ ತೆಗೆಸುವಂತ ಒಳ್ಳೆ ಅವಕಾಶ ಇದು. ಎಲ್ಲೆಲ್ಲಿ ನೀರಿನ ಸಮಸ್ಯೆ ಇದೆಯೋ ಅಲ್ಲೆಲ್ಲವೂ ಕೂಡ ಒಂದಿಷ್ಟು ಕೆಲಸಗಳನ್ನ ಮಾಡಿಸುವಂತ ಅವಕಾಶ ಇದೆ. ಯೋಜನೆಗಳಿಗೆ ಕಾಲುವೆಗಳನ್ನ ಮಾಡಬೇಕು ಅಂತ ಇದ್ರಿ, ಅಲ್ಲಿಂದ ನೀರೇ ಸರಬರಾಜು ಆಗ್ತಾ ಇಲ್ಲ. ಅಲ್ಲ, ರಾಮಕೃಷ್ಣ ಹೆಗಡೆಯವರು ಇದ್ದಾಗ ಬರಗಾಲ ಬಿದ್ದಿತ್ತು. ಬಿಹಾರದಾಗಿದ್ದ ಟ್ರೈನ್ ಮೂಲಕ ಮೇವು ತೊಗೊಂಬಂದ್ರು. ಆಗಿಂದಾಗ ಎಲ್ಲ ಜನಗಳಿಗೆ ಒಟ್ಟು ಮೇವು ಏನ್ ಬೇಕು ವ್ಯವಸ್ಥೆ ಮಾಡಿದ್ರು. ಸಿದ್ದರಾಮಯ್ಯನವರು ಅದ ಕಡೆಯಿಂದ ಬಂದವರು, ಅವ್ರ ಬಗ್ಗೆ ವಿಶೇಷವಾದಂತ ಪ್ರೀತಿ. ಅದ್ ಯಾಕೆ ಇವ್ರ ಕಡೆ ಸುಮ್ಮನೆ ಆಗ್ಯಾರ ಗೊತ್ತಿಲ್ಲ. ಬಹಳ ಆಕ್ಟಿವ್ ಕೆಲಸ ಮಾಡ್ತಕ್ಕಂಥವ್ರು ಅವರು. ಅವಾಗಿತ್ತು ಸರ್, ಈಗಲೂ ಕೂಡ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಸರ್. ಒಂದು ಗೋಶಾಲೆ ತೆಗಿವಲ್ರ, ಗೋಶಾಲೆ ತೆಗಿಬೇಕು, ಬರಗಾಲ ಎದುರಿಸಬೇಕು, ಕೆರೆ ಇಲ್ಲಿವರೆಗೂ ಕೂಡ ಅಮರ್ನಾಥ್ ಪಾಟೀಲ್ ಅವರೇ ಇಲ್ಲಿವರೆಗೂ ಬರಗಾಲ ಅಂತ ಹೇಳ್ಕೊಂಡು ಕಳೆದ 6 ವರ್ಷಗಳಿಂದನೂ ಒದ್ದಾಡ್ತಾ ಬರ್ತಾ ಇದೀವಿ. ಕೇಂದ್ರದಿಂದ ಪರಿಹಾರ ಬೇಕು ಅಂತ ಕೇಳ್ತೀವಿ, ನಮ್ಮಂದಿಂದಲೂ ಕೂಡ ಪರಿಹಾರ ಕೊಡ್ತಾ ಇದೀವಿ. ಇದ್ರ ಮಧ್ಯದಲ್ಲಿ ಒಂದಾದ್ರೂ ಮೇವು ಬ್ಯಾಂಕ್ ಅನ್ನ ತೆಗ್ದಿದೀವೋ, ಗೋಶಾಲೆಯನ್ನ ಆರಂಭ ಮಾಡಿದೀವೋ, ಈ ಪ್ರಯತ್ನಕ್ಕೆ ಯಾಕೆ ಮುಂದಾಗ್ತಿಲ್ಲ? ಒಂದು ನನಗೆ ಬಹಳ ಆಶ್ಚರ್ಯ ಆಯ್ತು. ಹೋದ್ಸಲ ನಾನು ಒಂದ್ ನಿಮಿಷ ಸರ್, 6 ವರ್ಷದಿಂದನೂ ಇದೆ. 6 ವರ್ಷದಿಂದ ಅಲ್ಲ, ಈ 6 ವರ್ಷದಿಂದ ಬರ ಇತ್ತಲ್ಲ ಸರ್, ಯಾಕೆ ಆರಂಭ ಮಾಡ್ಲಿಲ್ಲ? ಹೋದ್ಸಲ ಬರಗಾಲ ತಯಾರಿ ಇರ್ಬೇಕು ಸರ್. ಇದು ಜಿಲ್ಲಾಡಳಿತ ಚಳಿಗಾಲ ಸರ್, ಬಹಳ ಭೀಕರ ಸಂಭವ ಇದೆ, ಅದರಿಂದ ಮಾಡ್ತಾ ಇದ್ದೀವಿ. 1,500ಕ್ಕಿಂತ ಹೆಚ್ಚು ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರು. ದೇಶದಲ್ಲಿ 16,000ಕ್ಕಿಂತ ಹೆಚ್ಚು ಆತ್ಮಹತ್ಯೆ ಮಾಡ್ಕೊಂಡ್ರು. ಕೇಂದ್ರ ಸರ್ಕಾರಕ್ಕೆಲ್ಲ ಒತ್ತಾಯ ಮಾಡಿ, ಅತಿವೃಷ್ಟಿ, ಅನಾವೃಷ್ಟಿ, ಬರಗಾಲದಿಂದ ರೈತರು ಬಹಳ ದೊಡ್ಡ ಹಾನಿಯಾಗಿದೆ. ಕೇಂದ್ರ ಸರ್ಕಾರ ತನ್ನ ಪಾಲಿನಿಂದ ಸಾಲ ಮನ್ನಾ ಮಾಡಬೇಕು.
ರಾಜ್ಯ ಸರ್ಕಾರ ತನ್ನ ಪಾಲಿನ ಸವಾಲು ಮಾಡ ಇವ್ರಿಗೆ ಹೇಳಿದ್ರೆ ಇಬ್ಬರಿಗೂ ಕೇಳ್ತಾರಲ್ಲ ಯಾವ ರಾಷ್ಟ್ರೀಯ ಪಕ್ಷಗಳ ನಡುವೆ ಕರ್ನಾಟಕ ಮಾಡ್ರಿ ಕೇಂದ್ರ ಸರ್ಕಾರ ಸಾಲ ಮನ್ನಾ ಮಾಡಕ್ಕೆ ಯಾಕಾಗ್ತಿಲ್ಲ? ಸಾಲ ಮನ್ನಾ ಮಾಡಕ್ಕೆ ಯಾಕಾಗ್ತಿಲ್ಲ? ಹೋದ ಬಾರಿ ಮಾಡ್ತೀರಿ ಎದಕ್ ಮಾಡ್ತೀವಿ? ಇವತ್ತು ಇಡೀ ದೇಶದ ನಾಗರಿಕರು 125 ಕೋಟಿ ಜನಮಾನಸ ಇವತ್ತು ಅದನ್ನ ಮೆಚ್ಚಿ ಸ್ವಾಗತ ಮಾಡಿದ್ದಾರೆ. ಇವತ್ತು ಕೇಂದ್ರದಿಂದ 1,000 ಈಗ ನನಗೆ ವಿಷಯಾಂತರ ಆಗೋದು ಬೇಡ ಸರ್, ವಿಷಯಾಂತರ ಆಗೋದು ನನಗೆ ಬೇಡ. ಐ ಆಮ್ ಸಾರಿ ಅಮರ್ನಾಥ್ ಪಾಟೀಲ್ ಅವರೇ, ಅಮರ್ನಾಥ್ ಪಾಟೀಲ್ ಅವರೇ, ವಿಷಯಾಂತರ ಆಗೋದು ವಿಷಯಾಂತರ ಆಗೋದು ನನಗೆ ಇಷ್ಟ ಇಲ್ಲ. ವಿಷಯಾಂತರ ಬೇಡ ಸರ್. ನಾನು ಕೇಳ್ತಾ ಇರೋದು ನೇರವಾಗಿ ರೈತರ ಸಾಲ ಮನ್ನಾ ಮಾಡೋಕೆ ಕೇಂದ್ರ ಯಾಕೆ ಮುಂದಾಗ್ತಿಲ್ಲ? ಮನಮೋಹನ್ ಸಿಂಗ್ ಅವರಿದ್ದಾಗ 76,000 ಕೋಟಿಯನ್ನ ಮನ್ನಾ ಮಾಡಿದ್ರು. ಯಾಕೆ ಕೇಂದ್ರ ಸರ್ಕಾರ ಇದ್ರ ಮುಂದಾಗ್ತಿಲ್ಲ? ಇವತ್ತು ಖಂಡಿತವಾಗಿಯೂ ಕೇಂದ್ರ ಸರ್ಕಾರ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ರೈತರ ಪರ ದೇಶದ ಪರ ಇದ್ದಾರೆ. ಒಂದು ರಾಜ್ಯಕ್ಕೆ ಹೋದ ಬಾರಿ ಇನ್ಪುಟ್ ಸಬ್ಸಿಡಿ ಅಂತ ಕೊಟ್ಟರು 1,500 ಕೋಟಿ. ಅದು ಇವರು ರಾಜ್ಯ ಸರ್ಕಾರದವರು ರೈತರಿಗೆ ಮುಟ್ಸಕ್ಕಾಗ್ಲಿಲ್ಲ. ಇವರಿಗೆ ಇವತ್ತು ಈ ಬೆಳೆ ವಿಮೆಯಲ್ಲಿ ಹಂಚಿದ್ರಲ್ಲಿ ಕೇಂದ್ರ ಸರ್ಕಾರ ದುಡ್ಡು ಮುಟ್ಟಿಸಿ ನಾವ್ ಇಟ್ಕೊಳಕ್ಕಾಗತ್ತಾ? ಮುಟ್ಸಿದೀವಿ ಎಲ್ಲಾನು. ಸ್ವಲ್ಪ ಪ್ರೋಸೆಸ್ ಡಿಲೇ ಆಗಿರ್ಬೋದು ಅಷ್ಟೇ, ಹೊತ್ತಾಗೆಲ್ಲ ಮುಟ್ಸಿದೀವಿ. ಇವತ್ತು ಈ ಬೆಳೆ ವಿಮೆ ಮೇಲೆ ಹೊಸ ಇದ್ರ ತಂದು ರೈತರಿಗೆ ಸವಲತ್ತಾಗೋ ತರ ಇವತ್ತು ಕಾನೂನನ್ನು ತಂದು ಅಲ್ಲ, ಇದು ಹೆಂಗಾಗ್ತಿದೆ ಗೊತ್ತಾ ಸರ್? ಗಂಡ ಹೆಂಡತಿ ನಡುವೆ ಕೂಸು ಬಡವಾಯ್ತು ಅನ್ನೋ ರೀತಿಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವಿನ ಈ ಧೋರಣೆಗಳಿಂದಾಗಿ ರೈತರು ಬಡ್ಕೊಳ್ಬೇಕಾದಂತ ಪರಿಸ್ಥಿತಿ ಇದೆ. ಯಾಕಪ್ಪ ನಾನು ಇಲ್ಲಿ ಸಿಕ್ಕಾಕೊಂಡಿದ್ದಂತ ಪರಿಸ್ಥಿತಿ ಬಂದಿದೆ. ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಟು ಬಿಡಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ರೈತರ ಈಗ ಒಂದು ಉದಾಹರಣೆ, ಕಳೆದ ಬಾರಿ ನಮ್ಮ ವಿರೋಧ ಪಕ್ಷ ನಮ್ಮ ನಾಯಕರುಗಳು ಅಲ್ಲಿ ವಿಸಿಟ್ ಬಂದಾಗ ಗುಲ್ಬರ್ಗ, ಬೀದರ್ ಆ ಜಿಲ್ಲೆಗಳಲ್ಲಿ, ಹೈದರಾಬಾದ್, ಕರ್ನಾಟಕ ಜಿಲ್ಲೆಗಳಲ್ಲಿ ಬಂದಾಗ ಯಾವ ತರ ಇರ್ತದೆ ಆಡಳಿತ, ಈ ಸರ್ಕಾರದ ಕಾರ್ಯವೈಖರಿ ಅಂತಂದ್ರೆ ಇವ್ರು ಯಾರು ವಿಸಿಟ್ ಬರ್ತಾರಲ್ಲ, ಉದಾಹರಣೆಗಾಗಿ ನೀವು ಮಾಧ್ಯಮದವ್ರು ಹೋದ್ರೆ ಅವತ್ತಿನ ದಿವಸ ಒಂದು 100 ಜಾನುವಾರುಗಳು ಆ ಒಂದು ಗೋಶಾಲೆಯಲ್ಲಿ ಇರ್ತದೆ. ಮರುದಿವ್ಸ ಹೋದ್ರೆ ಒಂದೂ ಇಲ್ಲ. ಎಲ್ಲಿ ಗೋಶಾಲೆ ಆಲ್ರೆಡಿ ಇರ್ತದೆ ಅಂತಲೇ ಸರ್ಕಾರಿ ಆಗಿದೆ ಸರ್. ಅಲ್ಲ, ಆ ಪಾಯಿಂಟ್ ಗಿಂತನೂ ಆ ಅಂಶಕ್ಕಿಂತನೂ ನಾನು ಅಶೋಕ್ ಪಟ್ಟಣ್ ಅವ್ರಿಗೆ ಕೇಳಬೇಕು, ಮುಖ್ಯಮಂತ್ರಿಗಳು ಅಷ್ಟೊಂದು ಸೋಲ್ ಒಪ್ಕೊಂಡ್ಬಿಟ್ರ ಅಂತ, ಶಕ್ತಿಯನ್ನ ಕಳ್ಕೊಂಡ್ಬಿಟ್ರ ಮುಖ್ಯಮಂತ್ರಿಗಳು? ಯಾಕೆ ತಾವೇ ಖುದ್ದಾಗಿ ಯಾಕೆ ಬರಪೀಡಿತ ಪ್ರದೇಶಗಳಿಗೆ ಹೋಗ್ತಾ ಇದ್ದಾರೆ? ನಿಮ್ ಶಾಸಕರಿಗೆ ಶಕ್ತಿ ಹೋಗಿದ್ಯಾ? ನಿಮ್ಮ ಸಚಿವರಿಗೆ ಶಕ್ತಿ ಹೋಗಿದ್ಯಾ? ಶಾಸಕರಾಗ್ಲಿ ಸಚಿವರಾಗ್ಲಿ ಅವ್ರ ಮೇಲೆ ಉಸ್ತುವಾರಿ ಅವ್ರು ಸರಿ ಮಾಡಿರೋಂತ ರಿಪೋರ್ಟ್ ತಗೊಂಡು ಅದನ್ನ ಸೂಪರ್ವಿಷನ್ ಮಾಡಿ ಇನ್ನೊಂದ್ಸರಿ ನಾವು ಕೂಡ ನೀವು ಯಾರ ರಕ್ಷಣೆಗೆ ನಿಂತಿದ್ದೀರಾ? ಶಾಸಕರ ರಕ್ಷಣೆ, ರೈತರ ರಕ್ಷಣೆಗೆ ಸರಿಯಾಗಿ ಇವ್ರು ಕೊಟ್ಟಿರಂತ ಸೌಲಭ್ಯ ಹೋಗ್ತಾ ಇದೆಯಾ ಇಲ್ವಾ? ಇವ್ರೇನೋ ತಪ್ಪು ಮಾಹಿತಿ ಕೊಡ್ತಾ ಇದಾರ, ರೈತರಿಗೆ ಅನ್ಯಾಯ ಆಗ್ಬಾರ್ದು ಅಂತ ಅವ್ರ ಪಾಪ ಅವ್ರು ಹೋಗ್ತಾ ಇದಾರೆ. ನನಗೆ ಗೊತ್ತಿರ್ಲಿಲ್ಲ ಇದು, ದಯವಿಟ್ಟು ನನಗೆ ಗೊತ್ತಿರ್ಲಿಲ್ಲ. ಯಾರ ರಕ್ಷಣೆಯಾಗಿ ಮುಖ್ಯಮಂತ್ರಿಗಳು ಹೋಗಿ ತಾವೇ ಖುದ್ದಾಗಿ ಪರಿಶೀಲನೆ ಮಾಡ್ತಾ ಇದಾರೋ ಗೊತ್ತಿಲ್ಲ. ಆದ್ರೆ ಶಾಸಕರು, ಸಚಿವರು ಮಾತ್ರ ಮುಖ್ಯಮಂತ್ರಿಗಳು ಹೋಗ್ತಾ ಇದ್ದಾರೆ ಬಿಡಿ, ನಾನ್ ಯಾಕೆ ಹೋಗ್ಬೇಕು, ಅವ್ರು ಎಲ್ಲ ಮಾಡ್ಕೊಳ್ತಾರೆ, ನನ್ನ ಖಾತೆ ಎಷ್ಟಿದೆ ಅಷ್ಟು ನೋಡ್ಕೊಂಡು ಹೋಗ್ತೀನಿ ಅನ್ನೋ ಅಹಂಭಾವದಲ್ಲಿದ್ದಾರೆ, ದುರಹಂಕಾರದಿಂದ ಮೆರಿತಾ ಇದ್ದಾರೆ. ಇಂಥ ಸಚಿವರಿಗೆ, ಇಂಥ ಶಾಸಕರುಗಳಿಗೆ ಜನ ಏನ್ ಪಾಠ ಕಲಿಸ್ತಾರೆ ಗೊತ್ತಿಲ್ಲ ನನಗೆ. ಅದು ಮುಂದಿನ ಚುನಾವಣೆಯಲ್ಲಿ ಗೊತ್ತಾಗುತ್ತೆ. ಸದ್ಯಕ್ಕಂತೂ ರೈತರು ಬಡದಾಡ್ತಾ ಇದ್ದಾರೆ, ರೈತರು ಒದ್ದಾಡ್ತಾ ಇದ್ದಾರೆ. ಯಾವ ರೀತಿ ಪರಿಸ್ಥಿತಿ ಬಂದಿದೆ, ಅದನ್ನ ಎದುರಿಸೋದು ಹೇಗೆ ಅನ್ನೋ ಒದ್ದಾಡ್ತಾ ಇದ್ದಾರೆ. ಚಳಿಗಾಲ ಇದೆ, ಬೇಸಿಗೆಯಲ್ಲಿ ಇನ್ಯಾವ ರೀತಿ ರೀ ಅನ್ನೋ ಯೋಚನೆಯನ್ನ ಮಾಡಿ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ದಾರೆ. ಇದೆಲ್ಲದರ ಮಧ್ಯದಲ್ಲಿ ಮಹದಾಯಿ ವಿಷಯ ಕೂಡ ಬರುತ್ತೆ. ಮಹದಾಯಿ ಬಗ್ಗೆ ಯಾಕೂ ಕೂಡ ಬಿಜೆಪಿ ಅವ್ರು ಹಿಂದೇಟ್ ಹಾಕ್ತಾ ಇದ್ರು ಅರ್ಥ ಆಗ್ತಿಲ್ಲ. ಇಷ್ಟು ದಿನ ಮಹದಾಯಿ ಅಂತ ಹೇಳ್ತಾ ಇದ್ರು. ಯಾವಾಗ ಗೋವಾ ಮುಖ್ಯಮಂತ್ರಿಗಳು ಚರ್ಚೆಯನ್ನ ಮಾಡೋಕೆ ಹಿಂದೇಟನ್ನ ಹಾಕೋಕ್ ಶುರು ಮಾಡಿದ್ರು, ಬಿಜೆಪಿ ಅವರು ತಮ್ಮ ಸಭೆಗಳನ್ನ, ತಮ್ಮ ಧೋರಣೆಯನ್ನ ಹಿಂದೆ ತಕ್ಕೊಳ್ಳೋಕ್ ಮುಂದಾಗ್ತಾ ಇದ್ದಾರೆ. ಎಸ್ ಅಶೋಕ್ ಪಟ್ಟಣ್ ಅವರೇ, ನಿಮ್ಮ ಶಾಸಕರುಗಳಿಗೆ, ನಿಮ್ಮ ಸಚಿವರುಗಳಿಗೆ, ಅಲ್ಲಿರುವಂತ ಜಿಲ್ಲಾಧಿಕಾರಿಗಳನ್ನ ಅವರಿಂದ ಕೆಲಸ ಮಾಡಿಸ್ಬೇಕು ಅನ್ನುವಂಥ ಯೋಚನೆಗಳು ಇಲ್ವಾ? ಅಥವಾ DC ಅವ್ರ ಪಾಡಿಗೆ ಅವ್ರು ಮಾಡ್ಕೊಂಡು ಹೋಗ್ತಾರೆ ಬಿಡ್ರಿ, ನಾನೇನ್ ಮಾಡೋದು ಅಂತ ಹೇಳಿ ಬಿಡೋದಾ? ಎಲ್ಲ ಶಾಸಕರು ನಾವು ನಮ್ಮ ಮೀಟಿಂಗ್ನಾಗೆ ಕೇಳಿದಾಗ ಎಲ್ಲ ಕ್ರಿಯಾಯೋಜನೆ ತಯಾರಿಸಿ ಮಾಡಿ DC ಮುಖಾಂತರ ನಾವು ಆಗ್ಲೇ ಸರ್ಕಾರ ಕಳಿಸಿದೀವಿ. ಎಲ್ಲ ಪೇಪರ್ ಅಲ್ಲಿ ಬರೆದ್ಬಿಟ್ಟು ಎಲ್ಲ ಕ್ರಿಯಾ ಯೋಜನೆಗಳನ್ನು ಮಾಡಿದೀವಿ, ಆಯಾ ನಮೂದಿನ ಮಾಡಿದೀವಿ. ಪೇಪರ್ಗೆ ಕಾನೂನು ಪ್ರಕಾರ ಪೇಪರ್ಗೆ ಮಾಡ್ಬೇಕಲ್ಲ ನಾವು. ಕೆಲಸ ಯಾವಾಗ ಸರ್ ಅನುಷ್ಠಾನಕ್ಕೆ ಬರೋದು ಯಾವಾಗ? ಕ್ರಿಯಾ ಯೋಜನೆಯನ್ನ ಯಾವ ರೀತಿ ಕಾನೂನು ರೀತಿ ಮಾಡ್ಬೇಕು ಮಾಡಿಸಿ ಎಲ್ಲ ಕಳಿಸಿ ಗೌರ್ಮೆಂಟ್ ಇಂದ ಕೂಡ ಎಲ್ಲೆಲ್ಲಿ ನೀರು ಸೌಲಭ್ಯ ಬೇಕು ಅಂತೆಲ್ಲ ಹೇಳಿದ್ದಾರೆ.
ಕೆಲವೇ ದಿನಗಳಿಗೆ 100% ಸ್ಟಾರ್ಟ್ ಆಗ್ತದೆ. ಈಗ ಆಯ್ತು, ನೀವು ಅಕಸ್ಮಾತ್ ಇಲ್ಲ, ಯಾವುದೇ ಆಯ್ತು, ನೋಡುವ. ಶಾಸಕರಾಗ್ಲಿ, ಅದನ್ನೂ ನಾವು- ಕಾದ್ ನೋಡ್ತೀವಿ. ನಾವು ಪ್ರಯತ್ನ ಅಲ್ಲ, ಅದನ್ನೂ ನೋಡಿ, ಕಾದ್ ನೋಡ್ತೀವಿ. ನಾವು ಇಷ್ಟು ಕಷ್ಟಪಟ್ಟು ಇಷ್ಟು ನಮ್ಮ ದಿನ ತಾಲೂಕುಗಳಿಗೆ ನಾವು ನರಳಾಡಿದೀವಿ. ಕಷ್ಟಪಟ್ಟು ಕೆಲಸ ಅಲ್ಲ, ಮಾಡೋದು ಇಷ್ಟು ದಿನ ಜನ ನರಳಾಡಿದೀವಿ, ಬುದ್ಧಿ ಇಷ್ಟು ದಿನ ನರಳಾಡಿದೀವಿ, ಕುಡಿಯೋ ನೀರಿಗೂ ಪರದಾಡಿದೀವಿ. ಬೇಸಿಗೆ ಬರ್ಲಿ ಇನ್ನೂ ಗೊತ್ತಾಗತ್ತೆ ಏನ್ ಅದಕ್ಕೆ ನಾವು ಪರಿಸ್ಥಿತಿ, ಬೇಸಿಗೆ ಅದಕ್ಕೆ ಯಾವ ಬರೋದಕ್ಕೆ ರೀತಿ ಈಗಾಗಲೇ ಅದಕ್ಕೆ ಯಾವ ತಯಾರಿ ರೀತಿಯಾಗಿ ನೀವು ಕ್ರಿಯಾ ಯೋಜನೆಯನ್ನ ಮಾಡ್ಕೊಂಡಿದ್ರು, ಅದು ಅನುಷ್ಠಾನಕ್ಕೆ ಹೇಗ್ ತರ್ತಿರೋ ಕಾಯ್ದು ನೋಡ್ತೀವಿ ಬೇಸಿಗೆಯಲ್ಲಿ. ಇನ್ನು ಅಮರ್ನಾಥ್ ಪಾಟೀಲ್ ಅವರೇ, ಯಾಕೆ ಬಿಜೆಪಿ ಅವರು ಮಹದಾಯಿ ವಿಚಾರದಲ್ಲಿ ಹಿಂದೇಟ್ ಹಾಕಕ್ ಶುರು ಮಾಡ್ಬಿಟ್ಟಿದ್ದೀರಾ? ಇಲ್ಲ, ಖಂಡಿತವಾಗಿ ಹಿಂದೇಟ ಯಾಕೆ ಹಾಕ್ತಾ ಆ ಇಲ್ಲ. ಜೋಶ್ ಕಾಣ್ತಾ ಇಲ್ಲಪ್ಪ ನಂಗೆ ಬಿಜೆಪಿಯಲ್ಲಿ. ಈಗಾಗಲೇ ನಮ್ಮ ನಾಯಕರುಗಳಾದಂತ ಮಾಜಿ ಮುಖ್ಯಮಂತ್ರಿಗಳಾದಂತ ಜಗದೀಶ್ ಶೆಟ್ಟರ್ ಸಾಹೇಬರಾಗ್ಲಿ, ನಮ್ಮ ರಾಜ್ಯ ಅಧ್ಯಕ್ಷರು ಹಿಂದಿನ ಮುಖ್ಯಮಂತ್ರಿಗಳಾದಂತ ಯಡಿಯೂರಪ್ಪಾಜಿ ಅವರು ಇವತ್ತು ಈಗಾಗಲೇ ಅದನ್ನ ಸ್ಪಷ್ಟಪಡಿಸಿದ್ದಾರೆ. ಇವತ್ತು ಈ 3 ರಾಜ್ಯದ ಎಲ್ಲ ಪಕ್ಷದವರು, ವಿಶೇಷವಾಗಿ ಇವತ್ತಿನ ಇಲ್ಲಿನ ನಮ್ಮ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಸರ್ಕಾರ, ಅಲ್ಲಿನ ವಿರೋಧ ಪಕ್ಷದ ಒಂದು ಸ್ಥಾನದಲ್ಲಿದ್ದಂಥವ್ರು, ಅವ್ರು ಎಲ್ಲರೂ ಕೂಡ್ಕೊಂಡು ತಮ್ಮ ನಾಯಕರಿಗನ್ನ ಒಲಿಸ್ಬೇಕು. ಅವ್ರೆಲ್ಲರೂ ಕೂಡ್ಕೊಂಡು ಅದೆಲ್ಲ ಆಗೋಯ್ತು ಸರ್, ಒಳ್ಳೆ ಕಥೆ ಆಯ್ತು ಅಮರ್ನಾಥ್ ಪಾಟೀಲ್. ಮತ್ತೆ ನೀವು 5 ವರ್ಷದ ಹಿಂದ್ಗಡೆ ಹೋಗಕ್ ಶುರು ಮಾಡಿದ್ರಿ. ಈಗ ಅದೆಲ್ಲ ಆಗಿ ಅದೆಲ್ಲ ಆಗಿ ಸಭೆಗೂ ಕೂಡ ಕರೆದಿದ್ರು, ಗೋವಾ ಮುಖ್ಯಮಂತ್ರಿಗಳು ಬರ್ಲಿಲ್ಲ. ಯಾಕೆ? ಅಲ್ಲ, ಅದನ್ನು ಒಲಿಸುವಂತ ಕೆಲಸವನ್ನ ಯಾಕೆ ಮಾಡ್ಲಿಲ್ಲ ಬಿಜೆಪಿ ನಾಯಕರು? ನೀವು ಖಂಡಿತವಾಗಿ ಒಲ್ದುವಂತ ನಮ್ಮ ನಾಯಕರುಗಳು ಹೋಗಿ ಅವ್ರ ಜೊತೆ ಮಾತಾಡಿ, ಮಹಾರಾಷ್ಟ್ರ ಸಿಎಂ ಜೊತೆ ಮಾತಾಡಿ, ಅಲ್ಲ ಮುಂದಾಗ್ತದಲ್ಲ, ಅದು ಮೀಟಿಂಗ್ ಕರಿಬೇಕು, ನಾವು ಇದು ಜವಾಬ್ದಾರಿ ವಹಿಸ್ಬೇಕನ್ನೋಂತ ನಿಟ್ಟಿನಲ್ಲಿ ಹೇಳ್ಬಿಡ್ಬಾಯ್ತು. ಮೀಟಿಂಗ್ ಬರೋದಲ್ಲ, ನಾನು ಮೀಟಿಂಗ್ ನಮಗೆ ಅವಶ್ಯಕತೆ ಇಲ್ಲ. ಅಶೋಕ್ ಪಟೇಲ್ ಅವ್ರೆ, ಹಂಗಲ್ಲ. ಚುನಾವಣೆ ಇದೆ, ಚುನಾವಣೆ ಮುಗಿಲಿ, ಆಮೇಲೆ ನೋಡೋಣ ಅಂತ ಹೇಳಿದ್ರೆ ಮುಗಿದೋಗಿರೋದು. ನಾವು ಇಲ್ಲಿ ಮಹದಾಯಿಗೋಸ್ಕರ ಹೊಡೆದಾಡ್ಕೊಂಡು ಪೊಲೀಸರಿಂದ ಏಟ್ ತಿನ್ಕೊಂಡು ಮೈ ಮೂಳೆ ಬಗ್ಗೆಸ್ಕೊಂಡು ಬಿದ್ದಿದ್ದೀವಲ್ಲ, ಇದ್ರ ಬಗ್ಗೆ ಅನುಭವಿಸ್ತಾ ಇರೋ ರೈತರಿಗೆ ಗೊತ್ತು ಸರ್. ಇದ್ರ ಬಗ್ಗೆ ಖಂಡಿತವಾಗಿ ನಮ್ಮ ಪಕ್ಷದ ನಾಯಕರುಗಳಿಗೆ ಖಂಡಿತವಾಗಿಯೂ ಕಳಕಳಿ ಇದೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಹಿಂದಿನ ನನಗಂತೂ ಅನಿಸ್ತಾ ಇಲ್ಲ, ಜೋಶಿ ಆರಂಭದ ಉತ್ಸಾಹ ಒಂದ್ ರೀತಿಯಾಗಿ ಬಂದಿದ್ರಲ್ಲ ಭಯಂಕರವಾಗಿ ಮಹದಾಯಿ ವಿಷಯ ಅನ್ಕೊಂಡು, ಈಗಂತೂ ಏನು ಕಾಣ್ತಾ ಇಲ್ಲ. ನಿಮಗೇನಾದ್ರು ಕಾಣಿಸ್ತಾ ಇಲ್ಲ? ಮಹದಾಯಿ ಕಳಸಾ ಬಂಡಿ ಯೋಜನೆ ಜಾರಿ ಆಗ್ಬೇಕಂತ ಹೇಳಿ ನವಲಗುಂದ ನರಗುಂದಾಗ ಸ್ಟಾರ್ಟ್ ಆದಂತ ಹೋರಾಟ ಹುಬ್ಬಳ್ಳಿ ಧಾರವಾಡಕ್ಕೆ ಬಂತು, ಬೆಂಗಳೂರು ಮುಡ್ತು, ಇಡೀ ರಾಜ್ಯದ ಹೋರಾಟ ಆಗಿ ಜನಾಂದೋಲನ ಹೋರಾಟ ಆಯ್ತು. ಇಷ್ಟೆಲ್ಲ ಆಗಿ ಇನ್ನು 4 ದಿವಸ ಕಳೆದು 500 ದಿವಸಕ್ಕೆ ಬರ್ತೇವೆ ನಾವು ಹೋರಾಟ ಮಾಡಿ. ಇಷ್ಟು ದೊಡ್ಡ ಹೋರಾಟ ಯಾವಾಗ ನಡೆದಿಲ್ಲ. ಭಾರತೀಯ ಜನತಾ ಪಕ್ಷವರು ಇದರಿಂದ ಸ್ವಲ್ಪ ಸರ್ದು ಸತ್ಯ ಕೇಳಿ ಒಂದು ನಿಮಿಷ. ಇವ್ರು ಸಭೆ ಮಾಡಿದ್ರು, ಇವರು ಅವತ್ತು ಒಂದು ನಿರ್ಣಯ ತಗೊಂಡ್ರು, ನನಗೆ ಪಾಸಿಟಿವ್ ಕಂಡಂಗ. ಇಲ್ಲ ಅಂದ್ರೆ ಇವ್ರು ಎಂದೂ ಸಪೋರ್ಟ್ ಮಾಡಲಿಲ್ಲ. ಒಂದು ನಿಮಿಷ ನನ್ನ ಕಂಪ್ಲೀಟ್ ಮುಗಿದ್ಬಿಡ್ಲಿ. ನಮ್ಮ ರಾಜ್ಯದಿಂದ 17 ಜನ ಸಂಸದರು ಕಳಿಸಿ, ಹೌದು, ಗೋವಾದಾಗ 2 ಅದಾರ. ನೀವು ಗೋವಾಕ್ಕೆ ಹಚ್ಚರ ಹೋಗ್ತೀರಿ, ಕರ್ನಾಟಕಕ್ಕೆ ಯಾಕೆ ಹೋಡಿದ್ರ? ಕರ್ನಾಟಕದವ್ರು ನಾವು ಮಲ್ತಾಯಿ ಮಕ್ಕಳ, ನಾವು ಕುಡಿ ನೀರು ಪ್ರಧಾನಮಂತ್ರಿಗಳು ಇರ್ತಕ್ಕಂಥ ಅಧಿಕಾರ. ಇಡೀ ಸದನ 24ನೇ ತಾರೀಕಿಗೆ ತಗೊಂಡು ಏನು ತೀರ್ಮಾನ ತಗೊಂಡ್ವಿ? ಸರ್ವಾನುಮತದ ನಿರ್ಣಯ ಮಾಡಿ ಪ್ರೈಮ್ ಮಿನಿಸ್ಟರ್ ಇಂಟರ್ವ್ಯೂನ್ ಆಗಿ ರಾಜೀವ್ ಸಂಧಾನ ಮೂಲಕ ನ್ಯಾಯಾಧೀಕರಣದಾಗ ಹೊರಗಡೆ ಬಗೆಹರಿಸ್ಬೇಕು ಅಂತ ಹೇಳಿದ್ವಿ. ನ್ಯಾಯಮೂರ್ತಿ ಪಾಂಚಾಳ್ ಅವರು ಅವಾಗ ಇವ್ರು ಕೇಳಿಲ್ಲ. ಕರ್ನಾಟಕ ವಿಧಾನಮಂಡಲ ನಿರ್ಣಯ ತಗೊಂಡಾಗ ನ್ಯಾಯಮೂರ್ತಿ ಪಾಂಚಾಳ್ ಅವರು ಏನು ಹೇಳಿದರು? ನೀವು 3 ರಾಜ್ಯದ ವಕೀಲರಿಗೆ ಒಪ್ಪಿಗೆ ತಗೊಂಡು ನೀವು ನ್ಯಾಯಾಧೀಕರಣ ಹೊರಗಡೆ ಬಗೆಹರಿಸ್ಕೊಡಿ ಅಂತ ಹೇಳಿ ಮೀಟಿಂಗ್ ಕರೆದ್ರು. ಒಂದ್ಸಲ ಮುಂದಾಕಿದ್ರು, 2ನೇ ಸಲ 3ನೇ ತಾರೀಕಿಗೆ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಸಾಹೇಬರು ಸ್ಟೇಟ್ಮೆಂಟ್ ಮಾಡಿದ್ರು, ನವೆಂಬರ್ 3ಕ್ಕೆ ಸಭೆ ಮಾಡ್ತೀವಿ ಅಂತೇಳಿ. ಅದ್ಯಾಕಾಗಲಿಲ್ಲ? ಮತ್ತು ನೀವು ಯಾವ ಆಧಾರ ಮೇಲೆ ಸ್ಟೇಟ್ಮೆಂಟ್ ಮಾಡಿದ್ರಿ? ಭಾರತೀಯ ಜನತಾ ಪಕ್ಷದ ಜವಾಬ್ದಾರಿ ಇಲ್ವಾ? ಕೇಂದ್ರ ಸರ್ಕಾರ ನಿಮ್ದಲ್ಲ, ನೀವು ಹಬ್ಸಕ್ಕಾಗಲ್ಲ. 17 ಅಮರ್ನಾಥ್ ಪಾಟೀಲ್ ಅವರೇ, ಇದು ಖಂಡಿತವಾಗಿಯೂ ನಮ್ಮ ಪಾತ್ರ ಏನಿದೆ ಬಹಳ ಜವಾಬ್ದಾರಿಯುತವಾಗಿ ಮಾನ್ಯ ಜಗದೀಶ್ ಶೆಟ್ಟರ್ ಸಾಹೇಬ್ರಾಗ್ಲಿ, ಕಾಂಗ್ರೆಸ್ ಪಕ್ಷದ ಎಲ್ಲಾರನ್ನೂ ಕರೆದ್ರೆ ನಾಳೆ ಸಾಲ್ವ್ ಮಾಡಬಹುದು. ಸಿಂಪಲ್ ಆಗಿರುವಂತ ಒಂದು ಪ್ರಶ್ನೆ, ಗೋವಾ ಮುಖ್ಯಮಂತ್ರಿಗಳು ಸಭೆಯಿಂದ ಹಿಂದೇಟನ್ನ ಹಾಕಿದಾಗ ಯಾಕೆ ನಿಮ್ ಎಲ್ಲಾ ಸಂಸದರು ಹೋಗಿ ಎಲ್ಲ ನಿಮ್ಮ ಸಂಸದರು ಹೋಗಿ ಒಪ್ಪಿಸಿ ಸಭೆಗೆ ಕರಿಬಹುದಾಗಿತ್ತಲ್ಲ? ಯಾಕ ಕೆಲಸಕ್ಕೆ ಮುಂದಾಗ್ಲಿಲ್ಲ ಬಿಜೆಪಿ? ಇದಕ್ಕೆ ಕಾಂಗ್ರೆಸ್ನವ್ರದ್ದು ತಮ್ಮ ಪಾತ್ರ ನಿರ್ವಹಣೆ ಮಾಡ್ಬೇಕಾಗ್ತದ. ಏನ್ ಮಾಡ್ಬೇಕು? ದಯವಿಟ್ಟು ಕ್ಷಮಿಸಬೇಕು. ಪ್ರಧಾನಮಂತ್ರಿಗಳು ಕರೆದ ವಿರೋಧ ಪಕ್ಷದವ್ರು ಎಲ್ಲಾರು ಹೋಗೇ ಹೋಗ್ತೀವಿ, ನಾವು ರೆಡಿ ಇದೀವಿ. ನಾವೇ ಕರ್ಕೊಂಡ್ ಬರಬೇಕು ಅಂತ ನಮ್ಗೆ ಯಾಕೆ ಹೋಗ್ಬೇಕು ಅಂತೀರಾ? ನೀವ್ ಹೇಳಿ, ವಿರೋಧ ಪಕ್ಷ ನೀವು ಬನ್ನಿ, ನೀವು ಅಲ್ಲಿ ಚೀಫ್ ಮಿನಿಸ್ಟರ್ ಬನ್ನಿ ಅಂದ್ರೆ ಕೂತ್ಕೊಂಡು ಮಾತಾಡೋಣ, ರೆಡಿ ಇದೀವಲ್ಲ. ಅಲ್ಲಿ ಪ್ರಧಾನಮಂತ್ರಿ ಯಾವಾಗ ಕರಿಬೇಕು, ಯಾವ ಸಮಯಕ್ಕೆ ಅನುಗುಣವಾಗಿ ಅವರಂತೂ ಮಾಡ್ತಾರೆ ನಮ್ಮ ನಾಯಕರುಗಳು. ಸತ್ತಾಗ ಮಾಡ್ರಿ, ಎಲ್ಲಿ ಹೋಗ್ಬೇಕು ರೈತರ ಕುಡಿ ನೀರು ಸಲ ಈ ಸಲ ಕೆಲಸ ಮಾಡ್ರಿ. ಮಹಾರಾಷ್ಟ್ರ ಹೆಂಗಾಗಿದೆ ಗೊತ್ತಾ ಕೋನ್ ರೆಡ್ಡಿ ಅವರೇ,
ಅವ್ರ ಆ ಪರಿಹಾರ ಕಡೆಯಿಂದ ಒಂದ್ ನಿಮಿಷ. ಕೂತ್ಕೊಂಡು ರಾಜ್ಯದಿಂದ ಅವ್ರು ಹೇಳ್ತಾ ಇದ್ದಾರೆ, ಈ ಕಡೆ ಕೇಂದ್ರದಿಂದ ಕೂತ್ಕೊಂಡಿದ್ರೆ ನೀವು ನಡುವೆ ನಿಂತ್ಕೊಂಡು ಒದ್ದಾಡ್ತಿದ್ರಲ್ವಾ? ಇದೇ ಪರಿಸ್ಥಿತಿ ರಾಜ್ಯದ ರಾಜ್ಯದ ಹಣೆ ಬರ ಆಗಿದೆ. ಅಲ್ಲ, ಬಟ್ ಈಗ ಮಹಾರಾಷ್ಟ್ರ ಬಿಜೆಪಿ ಇದೆ, ಗೋವಾ ಬಿಜೆಪಿ ಇದೆ, ಕೇಂದ್ರ ಬಿಜೆಪಿ ಇದೆ. ನೀವು ಆರ್ಡರ್ ಮಾಡಿ ಹೋಗ್ತೀವಿ ನಾವು. ಕರ್ನಾಟಕ ಕಾಂಗ್ರೆಸ್ ನಾವು vote ಮಾಡಕ್ ಹೇಳಿದೀವಲ್ಲ, discussion ಮಾಡಕ್ ಹೇಳಿದೀವಿ. ಗೋವಾದಲ್ಲಿ ಕಾಂಗ್ರೆಸ್ ವಿರೋಧ ಪಕ್ಷ. ನಾವು ಬಂದೇ ಬರ್ತೀವಿ, ಕರೀರಿ ಸ್ವಾಮಿ, ಬರ್ತೀವಿ. ನೀವು ಇನ್ವೈಟ್ ಮಾಡಿ ನಾವು ಕರ್ಕೊಂಡ್ ಬರ್ತೀವಿ. ನೀವು ಆಹ್ವಾನ ಮಾಡಿದ್ರೆ ನಾವ್ ಹೆಂಗ್ ಹೋಗೋಣ? ಅವ್ರು ಆಹ್ವಾನ ಮಾಡಿ ನಾವು ಕರ್ಕೊಂಡ್ ಬರ್ತೀವಿ. ಅಶೋಕ್ ಅವರೇ, ಒಕ್ಕೂಟ ವ್ಯವಸ್ಥೆಯಲ್ಲಿ ಯಾವ್ದಾ ಪಾರ್ಟಿ ಸರ್ಕಾರ ಇರಲಿ, ಹಾ, ನಮ್ಗೆ ಕುಡಿಯಕ್ ನೀರು ಅಷ್ಟೇ ಬೇಕಾಗುತ್ತೆ ನಮ್ಗೆ. ಇವತ್ತು ಪ್ರಧಾನಮಂತ್ರಿಗಳು ಇರ್ತಕ್ಕಂಥ ಅಧಿಕಾರ. ನಾವು ನರೇಂದ್ರ ಮೋದಿ ಅವ್ರ ಬಗ್ಗೆ ಟೀಕೆ ಮಾಡ್ಬೇಕಂತ ಹೇಳಿದ್ರೆ ಅವ್ರ ಬಗ್ಗೆ ಗೌರವ ಇದೆ. ಅವರು ಈ ರಾಜ್ಯ ಟ್ವಿಟರ್ ಮೂಲಕ ಇದ್ರ ಮೂಲಕ ಎಲ್ಲ ನೋಡ್ತಾರೆ. 24,000 ಜನ ನಮ್ಮ ITI ಹುಡುಗರು ಎಲ್ಲ IIT ಹುಡುಗರು ಒಂದು ಸಂಘ ಮಾಡ್ಕೊಂಡು ಮೆಸೇಜ್ ಮಾಡಿದ್ರು, ಟ್ವೀಟ್ ಮಾಡಿದ್ರು. 2 ಲಕ್ಷ ಟ್ವೀಟ್ ಮಾಡಿದ್ರು ಸರ್. 2 ಲಕ್ಷ ಟ್ವೀಟ್ ಮಾಡಿದ್ರು. ಒಂದು ರಿಪ್ಲೈ ಇಲ್ಲ ಅದಕ್ಕೆ. ಕಾಣಲಿಲ್ಲ. ಒಂದು ರಿಪ್ಲೈ ಇಲ್ಲ ಅದಕ್ಕೆ. ಕರ್ನಾಟಕ ಸಮಸ್ಯೆ ಗೊತ್ತಾಗದಲ್ವಾ? ಈ ಸಲ ಈ point ಒಪ್ಕೊಳ್ಬೇಕಾಗಿತ್ತು. 7.56 TMC ನೀರು ಇತ್ತಂದ್ರೆ ನಮ್ಗೆ ಈ ತೊಂದರೆ ಅನುಭವಿಸ್ತಿರ್ಲಿಲ್ಲ. ಇದಕ್ಕೋಸ್ಕರ ಕಳಸಾ ಬಂಡೂರಿ ಇಫೆಕ್ಟ್ 100% ಆಯ್ತು. ಮಲಪ್ರಭಾ ಅಚ್ಚುಕಟ್ಟು ಪ್ರದೇಶ ಎಲ್ಲದಕ್ಕೂ ಈ ಚರ್ಚೆನ ತಗೊಳ್ತೀರಾ ಇವಾಗ? ಕಲಾಪದಲ್ಲಿ ಈ ಚರ್ಚೆನ ತಗೊಳ್ತಿರೋ? ಅಲ್ಲ, ಒಂದ್ ನಿಮಿಷ. ಪ್ರಧಾನಿ ಮಂತ್ರಿಯವರು ಕಾವೇರಿ ಇದಕ್ಕೆ ಅವರು ಸೆಟ್ಲ್ ಮಾಡ್ತೀನಿ ಅಂತಾರೆ ಹೊರಗಡೆ. ಇದಕ್ಕೆ ಯಾಕೆ ಸೆಟ್ಲ್ ಮಾಡಲ್ಲ ಅಂತಾರೆ? ಅದು ದೇವೇಗೌಡ ಸರ್ ಬಿಜೆಪಿ ಉತ್ತರ ಕೇಳಬೇಕು. ಹೇಳ್ತಾ ಇದ್ದೀನಿ, ಕಾವೇರಿದು ಹೊರಗಡೆ ಕೋರ್ಟ್ ಹೊರಗಡೆ ಸೆಟ್ಲ್ ಮಾಡ್ತೀನಿ ಅಂತಾರೆ. ಏನ್ ಮಾತಾ ಇದೆ, ಯಾಕೆ ಸೆಟ್ಲ್ ಮಾಡಲ್ಲ ನೀವು? ನಮ್ಮ ರಾಜ್ಯದ ಕರ್ನಾಟಕದ ಬಗ್ಗೆ ಬಿಜೆಪಿಗೆ ಇದ್ದಂತ ಕಳಕಳಿ ಯಾರಿಂದ ಕ್ರಮ ಅಲ್ಲ, ಈಗ ಏನ್ ಮಾಡ್ಬೇಕು ಅಂತೀರಾ ಅಮರನಾಥ್ ಪಾಟೀಲ್ ಅವರೇ? ಈಗ ಅಂದ್ರೆ ರಾಜ್ಯ ಸರ್ಕಾರವೇ ಹೋಗ್ಬಿಟ್ಟು ಆವತ್ತು ಮಾಡ್ರಿ ಕೇಳ್ಬೇಕು. ಇಲ್ಲ, ತಾವು ಹೋಗಿ ಅದಕ್ಕೂ ರೆಡಿ ಕಾಂಗ್ರೆಸ್ ಅಲ್ಲಿ ವಿರೋಧ ಪಕ್ಷದವರು ಅವ್ರ ಕೇಂದ್ರ ಅಲ್ಲ ಕೈ ಮುಗಿಯೋದು ಇಲ್ಲಿ ಅದನ್ನಾದ್ರೂ ಮಾಡಿಸ್ತಿರೋ ತಮ್ಮಿಂದ ಆಗುತ್ತೋ? ಒಂದು ಪ್ರಧಾನಮಂತ್ರಿಗಳಿಂದ ಕರೆಸ್ಬಿಟ್ಟು ಒಂದು ಸಭೆಯನ್ನ ಮಾಡ್ಸೋಕ್ ತಯಾರಿದ್ದೀರೋ? ಇಲ್ಲಿ ಮುಖ್ಯಮಂತ್ರಿಗಳು ಸರ್ ಕೈ ಮುಗಿದು ಕೇಳ್ಕೊಳ್ತೀರಿ ಅಂತ ಹೇಳ್ತಾ ಇದ್ದಾರೆ. ಮಹಾರಾಷ್ಟ್ರದ ವಿರೋಧ ಪಕ್ಷದವರಿಗೆ ಕೈ ಮುಗಿರಿ, ಗೋವಾ ವಿರೋಧ ಪಕ್ಷದವ್ರಿಗೆ ಕೈ ಮುಗಿರಿ, ನಿಮ್ಮ ರಾಷ್ಟ್ರದ ನಾಯಕರಿಗೆ ಕೈ ಮುಗಿರಿ. ನೀವು ನಮಗೆ ಬೇಕಾಗಿಲ್ಲ, ನಮ್ಗೆ ಇದೆ. ಯಾರು ಕೈ ಕೇಳ್ರಿ, ಮಾದಾಯಿ ಕಸ ಬಿಡ್ಬೇಕು ನಮ್ಮಷ್ಟು ಯಾರಿಗೂ ಗೊತ್ತಿಲ್ಲ ಅಂತ ತಿಳ್ಕೊಬೇಡ್ರಿ. ಜಗದೀಶ್ ಶೆಟ್ಟರ್ ಸಾಹೇಬ್ ನಾನು ಒಂದು ಮಾತನ್ನ ಹೇಳಿದ್ರು ಓಪನ್ ಸಭೆಯಲ್ಲಿ, ಕೋನಡಿ ನೀನು ಗೋವಾ CMಗೆ, ಆಮೇಲೆ ಮಹಾರಾಷ್ಟ್ರ CMಗೆ, ಅಲ್ಲಿ ಅಪೋಸಿಷನ್ ಲೀಡರ್ಗೆ ಎಲ್ಲರಿಗೂ ಪತ್ರ ಬರೆಸ್ಬಿಡು, ಈ ಯೋಜನೆ ಜಾರಿ ಮಾಡೋ ಜವಾಬ್ದಾರಿ ನಂದಂದ್ರೆ. ಬಟ್ ಈ ಕಲಾಪದಲ್ಲಿ ಈ ವಿಷಯ ಚರ್ಚೆ ಬರುತ್ತೆ. ಅಂತಿಮವಾಗಿ ನಿರ್ಣಯವನ್ನು ತಗೊಳ್ತೀರಾ? ಅಂತಿಮ ನಿರ್ಣಯಕ್ಕೆ ಬರ್ತೀರಾ? ಅಲ್ಲ, ಅಂತಿಮ ನಿರ್ಣಯಕ್ಕೆ ಬರ್ತೀರಾ? ಅಂತಿಮ ನಿರ್ಣಯಕ್ಕೆ ಇದಕ್ಕೇನಾದ್ರೂ ಬರ್ತಿರೋ ಅಂತ ಈ ಸದನದಾಗ ನಡೆದಿವೆಲ್ಲ. ಪ್ರಧಾನಿ ಮಂತ್ರಿ ಲೆಟರ್ ಬರೆದು ಎಲ್ಲಾರ್ಗೂ ಕರೆದ್ರೆ ನಾಳೆನೆ ಹೋಗ್ತೀವಿ. ನಮ್ಗೆ ನಿಮ್ ಜೊತೆ ಚರ್ಚೆನ ಮಾಡ್ತೀನಿ ಕೋನರೆಡ್ಡಿ ಅವರೇ. ಒಂದು ಕಡೆ ಹೇಳ್ತಾ ಇರೋದು, ಅಧಿವೇಶನದಲ್ಲಿ ಮಹದಾಯಿ ವಿಚಾರದ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತೀವಿ, ಅದಕ್ಕೆ ಕೈ ಮುಗಿದಾದ್ರೂ ಕೇಳ್ಕೊಳ್ತೀವಿ, ನಾವು ಕೈ ಮುಗಿಯಕ್ಕೂ ಕೂಡ ನಾವು ಸಿದ್ಧರಿದ್ದೀವಿ ಅಂತೇಳಿ JDS ಮತ್ತು ಕಾಂಗ್ರೆಸ್ ಹೇಳ್ತಾ ಇದೆ. ಆದ್ರೆ ಬಿಜೆಪಿ ಯಾವುದಕ್ಕೂ ಕೂಡ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ಒಂದ್ ರೀತಿಯಾಗಿ ಕಾಟಾಚಾರಕ್ಕೆ ನಾವು ಹೇಳ್ತಾ ಇದೀವಿ, ನಮಗೂ ಕೂಡ ಕಳಕಳಿ ಇದೆ ಅನ್ನೋದು ಲೆಕ್ಕಾಚಾರಗಳನ್ನ ತೋರಿಸ್ತಾ ಇದೆ. ಪ್ರಧಾನಮಂತ್ರಿಗಳನ್ನ ಕರೆತಂದು ಒಂದು ಸಭೆಯನ್ನ ನಡೆಸೋಕ್ಕೂ ಕೂಡ ತಾಕತ್ತಿಲ್ವಾ ನಮ್ಮ 17 ಸಂಸದರಿಗೆ? ಏನ್ ಮಾಡ್ತಾ ಇದ್ದಾರೆ 17 ಸಂಸದರು? ಅರ್ಥ ಆಗ್ತಿಲ್ಲ. ಕಾವೇರಿಯಲ್ಲಿ ತೋರಿಸುವಂತಹ ಆ ಉತ್ಸಾಹವನ್ನ ಮಹದಾಯಿಯಲ್ಲಿ ತೋರಿಸುವಂತಹ ತಾಕತ್ತು ನಮ್ಮಲ್ಲಿರುವಂತಹ ಸಂಸದರಿಗೆ ಇಲ್ಲ ಅನ್ನೋದು ನಮಗನಿಸ್ತಾ ಇದೆ. ಇದು ಒಂದು ಕಡೆ ಚರ್ಚೆ ಆದ್ರೆ, ಮಗದೊಂದು ಕಡೆ ಕಬ್ಬು ಬೆಳೆಗಾರರು ಕೂಡ ಕೇಳ್ತಾ ಇದ್ದಾರೆ, ತಮಗೆ ಒಂದಿಷ್ಟು ಪರಿಹಾರ ಬೇಕಾಗಿದೆ, ಆ ಪರಿಹಾರವನ್ನ ಯಾವಾಗ ಕೊಡ್ತೀರಾ ಅಂತ ಹೇಳ್ತಿದ್ರು. ಆದ್ರೆ ರೈತರನ್ನ ದಿಗ್ಬಂಧನಕ್ಕೆ ಒಳಪಡಿಸಿ ಅವರನ್ನ ಹೊರಟಿರುವಂತಹ ಪ್ರಯತ್ನವನ್ನ ಇವತ್ತು ಸರ್ಕಾರ ಮಾಡಿದೆ. ಪ್ರತಿಭಟನೆ ಮಾಡುವ ಮುಂಚೆನೆ ಅವ್ರನ್ನ ಬಂಧಿಸಿಡುವಂತಹ ಕೆಲಸಕ್ಕೂ ಕೂಡ ಸರ್ಕಾರ ಮುಂದಾಯಿತು. ಯಾಕೆ ಈ ರೀತಿಯಾದಂತಹ ಕೆಲಸಕ್ಕೆ ಸರ್ಕಾರ ಮುಂದಾಯಿತು? ಜೊತೆಗೆ ಬೆಳೆ ಪರಿಹಾರವನ್ನ ಯಾವ ರೀತಿ ಕೊಡುತ್ತೆ ಸರ್ಕಾರ? ಇದ್ರ ಬಗ್ಗೆ ಏನಾದ್ರೂ ಚರ್ಚೆಯನ್ನ ಮಾಡುತ್ತಾ ಅಥವಾ ಇದ್ರ ಬಗ್ಗೆ ಯೋಚನೆ ಮಾಡಿದೆಯೋ ಅಥವಾ ಇಲ್ವಾ? ಕಬ್ಬು ಬೆಳೆಗಾರರಿಗೆ ಪರಿಹಾರವನ್ನ ಕೇಳ್ತಾ ಇದ್ದಾರೆ, ಇನ್ನೊಂದು ಕಡೆ ಬೆಳೆ ಹಾನಿ ಆಗಿರೋದಕ್ಕೂ ಕೂಡ ಪರಿಹಾರವನ್ನ ಕೇಳ್ತಾ ಇದ್ದಾರೆ. ಮಗದೊಂದು ಕಡೆ ನಷ್ಟ ಆಗೋಗಿದೆ ಸರ್, ಒಣಗಿ ಹೋಗಿದೆ, ನೀರಿಲ್ಲದೆ, ಅಂತವ್ರು ಕೂಡ ಪರಿಹಾರವನ್ನ ಕೇಳ್ತಾ ಇದ್ದಾರೆ. ಇಂಥ ಪರಿಹಾರವನ್ನ ಕೇಳ್ಕೊಂಡು ಬರುವಂತ ರೈತರನ್ನ ಈ ರೀತಿಯಾಗಿ ಬಂಧನಕ್ಕೆ ಒಳಪಡಿಸೋದು ಸರಿ ಅನ್ಸುತ್ತಾ? ಶೋಭೆ ತರುತ್ತಾ ಸರ್ಕಾರಕ್ಕೆ? ಈಗ ನಾನು ಸರ್ಕಾರದ ಪರವಾಗಿ ಹೇಳ್ಬೇಕು ಅಂತಂದ್ರೆ, ನಿನ್ನೆ ರೈತರು ಅಂತ ಹೆಸರು ಕೆಲವರು ಹೇಳ್ತಾ ಇದ್ದಾರೆ, ಅದು ಇನ್ನ ನಮ್ಮ ಗಮನಕ್ಕೆ ಬಂದಿಲ್ಲ. 4-5 ನಿನ್ನೆ ಟ್ರ್ಯಾಕ್ಟರ್ ಸುಟ್ಟಿದ್ದಾರೆ ಅಂತ ಒಂದು ಮಾಹಿತಿ ಬಂದು,
ಅದ್ರ ಮೇಲೆ ಪ್ರಯೋಗ ಆಗಿ ಗಲಾಟೆ ಆಗ್ಬೋದು ಅಂತ ಹೇಳಿ ಅಲ್ಲಿ ಬಂದಿರೋದು ನಿಜ. ಬಂದಿರೋದಾದ್ಮೇಲೆ ತಕ್ಷಣ ಬೆಳಿಗ್ಗೆ ಚೀಫ್ ಮಿನಿಸ್ಟರ್ ಬೆಳಿಗ್ಗೆ 8 ಗಂಟೆಗೆ ಫೋನ್ ಮಾಡಿ 9 ಇಲ್ಲಿ ಪ್ರತಿಭಟನೆ ಮಾಡ್ತೀನಿ ಅಂತ ಹೇಳಿ ಬೇರೆ ಜಿಲ್ಲೆಗಳಲ್ಲಿ ಬಂಧಿಸೋದು ಎಷ್ಟು ಸರಿ ಸರ್? ನಾಳೆ ಬರ್ತದೆ ಪೇಪರ್, ಟ್ರ್ಯಾಕ್ಟರ್ ಸುಟ್ಟಿರೋ ಪೇಪರ್ಗೆ ಬರ್ತದೆ. ಮಹಾರಾಷ್ಟ್ರ ಸರ್ ರಿಜಿಸ್ಟ್ರೇಷನ್ ಟ್ರ್ಯಾಕ್ಟರ್ಗಳು ರೈತರಿಗೆ ಅನ್ನ ಕೊಡುವಂತದ್ದು ಸರ್. ಅದನ್ನ ನಾವು ಅಂತ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ತಾರೆ ಸರ್ ರೈತರು. ಗೊತ್ತಿಲ್ಲ ಯಾರು ವಿಧ್ವಂಸಕ್ಕೆ ಯಾರು ಮಾಡಿದಾರೋ ಗೊತ್ತಿಲ್ಲ, ಅದನ್ನ ತನಿಖೆ ನಡೆಸ್ತಾ ಆದ್ರೆ ಆ ಕಾರಣಕ್ಕೋಸ್ಕರ ಎಲ್ಲಾ ರೈತರನ್ನ ಬಂಧಿಸ್ಬಿಟ್ರ. ಯಾರು ಪ್ರೊಟೆಸ್ಟ್ ಮಾಡ್ತಾ ಇದ್ರು ಅದು ಪ್ರವೋಕ್ ಆಗ್ಬಾರ್ದು, ಮತ್ತೆ ಗಲಾಟೆ ಜಾಸ್ತಿ ಆಗ್ಬಾರ್ದು, ಕನ್ಫ್ಯೂಸ್ ಆಗ್ಬಾರ್ದು ಅಂತ ಬಂದಿರೋದು ನಿಜ. ಇಲ್ಲಿ ಅಗತ್ಯತೆ ಏನಿತ್ತು? ಬೆಳಗಾವಿಯಲ್ಲಿ ಅಗತ್ಯತೆ ಏನಿತ್ತು? ಬಂಧಿಸಿ ನಿಜ. ಬಂಧಿಸಿದ ತಕ್ಷಣ ಅವ್ರಿಗೆ ತಗೊಂಡ್ಬಂದು 9 ಗಂಟೆ ಒಳಗೆ ಬಿಡುಗಡೆ ಮಾಡುತ್ತಾ ಮುಖ್ಯಮಂತ್ರಿ ಬೆಳಿಗ್ಗೆ 8 ಗಂಟೆಗೆ ಪೊಲೀಸ್ ಅಧಿಕಾರಿಗಳಿಗೆ ಆರ್ಡರ್ ಮಾಡಿದ್ರು. ಅವ್ರಾಗ್ಲೇ ಬಿಡುಗಡೆನೂ ಆಗಿದ್ದಾರೆ. ಯಾಕೆ ಇದನ್ನ ಮಾಡ್ಬೇಕಾಗಿತ್ತು ಅಂತ? ಇಲ್ಲ, ಯಾವುದೇ ಸರ್ಕಾರ ಗಲಾಟೆ ಆಗ್ತದೆ ಅಂತ ಗಲಾಟೆ ಯಾರು ಮಾಡ್ಲಿಲ್ಲ ಸರ್. ಪ್ರತಿಭಟನೆಯನ್ನ ಮಾಡ್ತೀವಿ, ನಮಗೆ ಹಾನಿಯಾಗಿದೆ ಅರಬಾವಿ ವಿಠಲ್ ಅರಬಾವಿ ಇಲ್ಲಿ ನಮ್ಮ ಸುವರ್ಣಸೌಧ ಎದುರುಗಡೆನೆ ವಿಷ ಸೇವನೆ ಮಾಡ್ಕೊಂಡು ಇವತ್ತು ಇದು ಆಯ್ತು. ಅವಾಗ ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿ ದೊಡ್ಡ ಹೋರಾಟ ಮಾಡ್ತು. ಇನ್ನೂವರೆಗೆ ಕೂಡ ಬಾಕಿ ಇನ್ನೂವರೆ ಈ ಸರ್ಕಾರ ನನ್ನ ಹತ್ರ ಟೈಮ್ ತುಂಬಾ ಕಡಿಮೆ ಇದೆ. ಕೋನ್ ರೆಡ್ಡಿ ಅವರೇ, ಕಬ್ಬಿಗೆ ಬೆಳೆ ಪರಿಹಾರವನ್ನ ಕೊಡೋಕೆ ಆಗ್ರಹವನ್ನ ಈ ಸಲ ಮಾಡ್ತಿರೋ ಈ ಕಲಾಪದಲ್ಲಿ? ಇಲ್ಲಿ ಈಗೀಗ ಏನೋ ದರ ಫಿಕ್ಸ್ ಮಾಡಂತಿದ್ರು, ಕಳೆದ ಬಾರಿ ಮಾಡೋದಕ್ಕಿಂತ ರೇಟ್ ಅಷ್ಟೇ ಇಟ್ಟಾರೆ. ನಿಮ್ಗೆ ಇನ್ನೂ ಹೆಚ್ಚಿಗೆ ಮಾಡ್ಬೇಕಿತ್ತು. ಇವತ್ತು ಕಬ್ಬು ಬೆಳೆಗಾರರು ಇರ್ಬೋದು, ಈರುಳ್ಳಿ ಬೆಳೆಗಾರ ಇರ್ಬೋದು, ಆಲೂಗಡ್ಡೆ ಬೆಳೆಗಾರ ಇರ್ಬೋದು, ರೈತರಿಗೆ ಬೆಳೆ ಹಾನಿ ಪರಿಹಾರ ಕೊಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ ತನ್ನೊಂದು ಗೈಡ್ಲೈನ್ಸ್ ಮಾಡಿದೆ. ಏನಂದ್ರೆ ಇದೇ ರೀತಿ ಕೊಡ್ಬೇಕು, ಇಷ್ಟ ಕೊಡ್ಬೇಕು, 3600 ಕೊಡ, ಅದು ಬದಲಾವಣೆ ಆಗಬೇಕು. ರಾಜ್ಯ ಸರ್ಕಾರದ ಪ್ರಸ್ತಾವನೆ ಕಳಿಸ್ಬೇಕು. ಇವ್ರು ಇಬ್ಬರದು ಜವಾಬ್ದಾರಿ ಐತಿ. ರೈತರಿಗೆ ಪರಿಹಾರ ಕೊಡುವಂಥ ವ್ಯವಸ್ಥೆನ ಮಾಡಲೇಬೇಕಾಗತ್ತೆ. ಇವತ್ತು ನೋಡಿ, ನಾನು ನಿಮ್ಗೆ ಅಂಕಿಅಂಶ ಕೊಡಕತ್ತಿದ್ದೆ. ಟೋಟಲ್ 139 ಬರಗಾಲದ ಘೋಷಣೆ ಮಾಡೀವಿ. 25,400 ಕೋಟಿ ರೂಪಾಯಿ ಲಕ್ಷ ರಿಲೀಸ್ ಮಾಡೀವಿ. ಯಾವ ಡಿ ಸಿ ಏನು ಎಕ್ಸ್ಪೆಂಡಿಚರ್ ಮಾಡ್ಯಾರ ಲೆಕ್ಕನೇ ಇಲ್ಲ. ಯಾರು ನೋಡ್ತಾರೆ ಇದನ್ನು? ಇವತ್ತು ಡಿ ಸಿಗಳಿಗೆ ಜವಾಬ್ದಾರಿ ಇದ್ದಾರೆ, ಪಕ್ಕದಲ್ಲೇ ಇದ್ದಾರೆ. ಅಧಿವೇಶನ ನಡೀತಾ ಇದೆ. ಸಂಬಂಧಪಟ್ಟ ಮಂತ್ರಿಗಳು ನಾಳೆನೇ ರಿಪ್ಲೈ ಕೊಡ್ತೀವಿ. ಈ ಸಲ ಬೆಳೆ ಪರಿಹಾರ ಕೊಡೋಕೆ ಏನಾದ್ರು ಯೋಚನೆ ಮಾಡಿದಿರೋ? ಕೊಟ್ಟಿದೀವಿ, ಎಷ್ಟು ಕೊಡೋದು ಬಾಕಿ ಇದೆ, ಎಲ್ಲಾನು ನಾಳೆ ಅವ್ರಿಗೆ ರಿಪ್ಲೈ ನಾವು ರೈಟಿನೇ ಕೊಡ್ತೀವಿ, ಲಿಖಿತ ಮೂಲಕನೇ ಕೊಡ್ತೀವಿ ನಾಳೆನೆ. ಅಂದ್ರೆ ನಿಮ್ ಪ್ರಕಾರ ಆಗ ಹೋಗಿದೆ ಅಂತ ಹೇಳ್ತಿದ್ರೆ? ಎಲ್ಲ ಪರಿಹಾರ ಕೊಟ್ಟಾಗಿದೆ. ತಾಂತ್ರಿಕ ಕಾರಣ, ಯಾಕಂದ್ರೆ ಹೆಸರುಗಳು ಸರ್ವೆ ನಂಬರ್ಸ್ ತಪ್ಪೇ ಆಗಿರ್ತವೆ ಕೆಲವೆಲ್ಲ ಅದನ್ನ ಪರಿಹಾರ ಕೊಡಬೇಕು. 2013 ಬಾಕಿ ಇದೆ ಇಲ್ಲ ಸರ್ ಕಬ್ಬುನವ್ರದ್ದು? ಅವ್ರ ಪರಿಸ್ಥಿತಿ ಏನು ಸರ್? ಅವ್ರಿಗೆ ಯಾಕೆ ಕೊಡಿಸ್ತಾ ಇಲ್ಲ? ಸರ್ಕಾರದವರು ಮಾಡ್ಬೇಕು ಮಾಡಿದ್ದಾರೆ. ಈಗ ಫ್ಯಾಕ್ಟ್ರಿಗಳ ಬಗ್ಗೆ ನಾವು ಯಾರ ಕಬ್ಬಿನ ಬ್ಯಾಲೆನ್ಸ್ ತಗೊಂತಲ್ಲ, ಫ್ಯಾಕ್ಟ್ರಿ ಬಗ್ಗೆ ಬಹಳ ಕ್ರಿಮಿನಲ್ ಕೇಸ್ ಹಾಕಕ್ಕೆ ನಾವು ಸರ್ಕಾರದವ್ರು ಡಿಸೈಡ್ ಮಾಡಿ ಫ್ಯಾಕ್ಟ್ರಿ ಮೇಲೆ ಬಹಳ ಸೂಕ್ತ ಕ್ರಮ. ಹೇಳ್ಬಿಡ್ತೇನೆ, ಇವ್ರ ಪಾರ್ಟಿಯಾಗ 10 ಮಂದಿ ಶುಗರ್ ಫ್ಯಾಕ್ಟ್ರಿ ಎಲ್ಲಾ ಪಕ್ಷದಲ್ಲಿ ಅದಕ್ಕೆ ಯಾರು ಮುಂದೆ ಅದಕ್ಕೆ ಯಾರು ಮುಂದೆ ಬಂದ್ಬಿಟ್ಟು ಕಬ್ಬಿನವ್ರಿಗೆ ಪರಿಹಾರ ಕೊಡಿ ಅಂತ ತಯಾರಿಲ್ಲ. ನಿಮ್ ಪಕ್ಷದವ್ರು ಕೇಳಕ್ಕಿಲ್ಲ. ಒಂದು ನಿಗದಿಪಡಿಸಿ ಈ ಸರಿ ನನಗ್ ಗೊತ್ತಿರಂಗೆ ಸಕ್ಕರೆ ಬೆಲೆ ಚೆನ್ನಾಗಿ ಒಳ್ಳೆ ರೇಟ್ ಇದೆ, ಒಳ್ಳೆ ರೇಟ್ ನ ಕೊಡೋಕು ಅಂತ ಎಲ್ಲರೂ ಒಂದಾಗಲೇ ಡಿಸ್ಕಷನ್ ಮಾಡಿ ಒಂದು ಒಳ್ಳೆ ರೇಟ್ ಅವರು ಧರಣಿ ಮಾಡ್ತಾ ಇದ್ದಾರೆ. ಅದಕ್ಕೆ ಪರಿಹಾರ ಕೊಡಿಸ್ತಿರೋ? ನಮ್ಮ ಧರಣಿ ಮಾಡ್ತಾ ಇರೋದು ಹಳೆ ಪೆಂಡಿಂಗ್ ಮೇಲೆ ಅದನ್ನೇ ಕೇಳ್ತಾ ಇರೋದು ನಾವು. ಹೊಸ ರೇಟು ಚೆನ್ನಾಗಿದೆ, ಒಳ್ಳೆ ರೇಟ್ ಕೊಡಿಸ್ತಿರೋ ಅಂತ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಕಬ್ಬೆ ಬೆಳೆದಿಲ್ಲ ಈ ಸರಿ ನೀರ್ ಬರ್ದಿಲ್ಲ. ಅಲ್ಲ ಸರ್, ಹಳೆ ಉಮೇಶ್ ಕತ್ತಿ ಸಾಹೇಬ್ ಹೇಳಿದ್ರು ನಾ ಯಾವ್ದು ಕೊಡಂಗಿಲ್ಲ ಅಂತ, ಅದೇ ರೀತಿಯಾಗಿ ಜಾರಕಿಹೊಳಿ ಸಾಹೇಬ್ ಹೇಳಿದ್ರು ನಾ ಯಾವ್ದು ಕೊಡಂಗಿಲ್ಲ ಅಂತ ಹೇಳಿ ಹಿಂಗ್ ಹೇಳಿದಾಗ ನೀವು ರೈತರಿಗೆ ಏನ್ ಹೇಳುದು? ಅದನ್ನ ಹೇಳ್ಬಿಡ್ಬೇಕು ಸರ್ಕಾರ ಅದನ್ನ ಹೇಳ್ಬಿಡ್ಬೇಕು. ಅವ್ರು ಹೇಳಿಲ್ಲ ಆಕ್ಷನ್ ಆಗ್ಬೇಕು. ನಾವು ಆ ಪಟ್ಟಣವ್ರದ್ದು ಇದ್ರು ಆಕ್ಷನ್ ಆಗ್ಬೇಕು, ಪಾಟೀಲ್ ಇದ್ರು ಆಗ್ಬೇಕು. ಇದು ಕ್ರಮಣ ತಗೊಳ್ಳಿಕ್ಕೆ ಹೆಂಗಾಕೈತಿ? ಆ ದಿಟ್ಟ ನಿರ್ಧಾರ ತಗೋತಿರೋ ಸರ್ಕಾರದವರು? ಮುಗಿಯೋದ್ರಾಗೆ ಒಂದು ಕರೆಕ್ಟ್ ಆಗಿರೋದು ಯಾವ್ದಾರ ಒಂದು ಸರಿಯಾಗಿರೋದು ಒಂದು ನಿರ್ಧಾರ ಕಬ್ಬಿನ ಬೆಲೆ ಬಗ್ಗೆ ನಾವು ನಿರ್ಧಾರ ತಗೊಂತೀವಿ ಸರ್. ತಗೊಳ್ತೀರಾ? ಈ ಬೆಳೆ ನಷ್ಟ ಆಗಿರೋದು, ಬೆಳೆ ಹಾನಿ ಆಗಿರೋದು, ಬೆಳೆ ಹಾನಿ ಆಗಿರೋದು ಪ್ರಾಮಾಣಿಕವಾಗಿ ಅಸೆಸ್ ಮಾಡಿ ಯಾರ್ಯಾರು ಬೆಳೆ ಹಾನಿ ಆಗಿದೆಯೋ ಇದು ಯಾವಾಗ ಸರ್ ಚುನಾವಣೆ ಬಂದಾಗ ಬೆಳೆ ಹಾನಿ ಆಗಿರೋ ಕೊಡಲೇಬೇಕು. ನಾವು
ಯಾವಾಗ ಸರ್? ಬೆಳೆ ಹಾನಿ ಆಗಿರೋಗೆ ನಾವು ಅಶೋಕ್ ಪಟ್ಟಣ ಅವರೇ ಯಾವಾಗ ಅಂತ ಕೇಳ್ತಾ ಇರೋದು, ತಾರತಮ್ಯ ಬೆಳೆ ಹಾನಿಯಲ್ಲಿ ಕೊಡುವಂತ ಯಾವಾಗ ಅಂತ ಕೇಳ್ತಾ ಇದ್ದೀರಿ. ಸ್ವಾಮಿ ಆದಷ್ಟು ಬೇಗನೆ ಶೀಘ್ರ ಅಧಿವೇಶನ ನಡೆಯೋದ್ರೊಳಗೆ ಕೊಡ್ಸಕ್ ಪ್ರಯತ್ನ ಪಡ್ತೀವಿ. ಆ ಭರವಸೆ ನೀವು ಕೊಡ್ತಾ ಇದ್ದೀರಾ? ಆ ಭರವಸೆ ಶಾಸಕನಾಗಿ ಹೇಳ್ತೀನಿ, ಮುಖ್ಯ ಸಚಿವರಿಗೆ ನಾನು ಮಂತ್ರಿಗಳ ಹತ್ರ ಮಾತಾಡಿ ಇದು ಬಹಳ ದೊಡ್ಡ ಸಮಸ್ಯೆ ಇದೆ, ರೈತರಿಗೆ ಆಗ್ಲಿ ನಮ್ಮ ರೈತರಿಗೆ ಬಹಳ ಅನ್ಯಾಯ ಆಗ್ತದೆ, ನೀವು ಆದಷ್ಟು ಶೀಘ್ರ ಮಾಡೋದು ಒತ್ತಡ ಹಾಕಿ ಆದಷ್ಟು ಶೀಘ್ರವಾಗಿ ಈ ಅಧಿವೇಶನ ಮುಗಿಯೋದ್ರಿಗೆ ಬಾಕಿ ಕೊಡ್ತೀವಿ ನಾವು. ಹೈದರಾಬಾದ್ ಕರ್ನಾಟಕದಿದ್ದವ್ರು ಅವ್ರು ಕೋರ್ಟಿಗೆ ಹೋಗ್ಯಾರ ಈಗ ಕೋರ್ಟ್ ಹೋಯ್ದ ಎಲ್ಲ ಒಂದು ಪಾಲಿಸಿ ಮಾಡಕ್ಕಾಗುತ್ತೆ. ಯಾವುದೇ ಸರ್ಕಾರ ಕೋರ್ಟ್ ಹೋಗಿ ಸರ್ಕಾರ ಕೇಳಕ್ ಶುಗರ್ ಫ್ಯಾಕ್ಟ್ರಿ ಅವ್ರು ಕೋರ್ಟ್ ಹೋಗಿ ನಾವು ಸರ್ಕಾರದವರು ಕೋರ್ಟ್ ಹೋಗಿ ನಾವು ಸ್ಟೇ ವೇಕೆಟ್ ಮಾಡಕ್ಕೆ ಪ್ರಯತ್ನ ಪಟ್ಟು ಅವ್ರ ಮೇಲೆ ಆಕ್ಷನ್ ತಗೊಂಡು ಟ್ರೈ ಮಾಡ್ತೀವಿ. ರೈತರು ಕೋರ್ಟ್ಗೆ ಹೋಗಿ ನೀವು ದುಡ್ಡು ಕೊಡೋದ್ರ ಸಹಿತ ಫ್ಯಾಕ್ಟರಿ ಅವ್ರು ಕೊಡ್ತಾ ಇಲ್ಲ. ಸರ್ಕಾರ ಕೂಡ ಆಕ್ಷನ್ ಮಾಡಿದೆ. ಮೊಂಡುತನ ಸರ್ಕಾರಕ್ಕೆ ದಿಟ್ಟತನ ಇಲ್ಲ, ಅದಕ್ಕೆ ಮೊಂಡುತನ ತೋರಿಸ್ತಾ ಇದೆ. ನಾವಿಲ್ಲಿ ಕೂತ್ ಮಾತಾಡ್ತೀವಿ, ಎಲ್ಲ ಜನ ನಮ್ಮ ನೋಡ್ತಿರ್ತಾರೆ, ನಾವ್ ಯಾವ ರೀತಿ ಆಡಳಿತ ಮಾಡ್ತೀವಿ. ಇವತ್ತು ನಮ್ದು ಇಷ್ಟೆಲ್ಲ ಸಮಸ್ಯೆ ಆಗೈತಿ, ಅದಕ್ಕೆ ನೋಡಿ ಈ ಸಲ ಇನ್ನೂ ನಾವು ಇಲ್ಲಿ ಅಧಿವೇಶನ ಮುಗಿಯೋವರೆಗೂ ಇರ್ತೀವಿ, ಗೊತ್ತಾಗುತ್ತೆ ಏನು ಚರ್ಚೆ ಆಗುತ್ತೆ. ತನ್ನ ಪಾಲಿನ ಸಾಲ ಮನ್ನಾ ಮಾಡ್ಲಿ, ರಾಜ್ಯ ಸರ್ಕಾರ ತನ್ನ ಪಾಲಿನ ಸಾಲ ಮನ್ನಾ ಮಾಡ್ಲಿ, ಒಂದ್ಸಲ ರೈತರನ್ನ ಬದುಕಕ್ ಬಿಡಿ. ಓಕೆ, ನೋಡೋಣ. ಇಲ್ಲಿವರೆಗೂ ನೀವು ಹೇಳಿದಿರಾ ನಮ್ಗೆ ಆಗುತ್ತೆ ಅಂತ ಹೇಳಿದಿರಾ, ಭರವಸೆ ಕೂಡ ಕೊಡ್ತಾ ಇದ್ದೀರಾ. ಆದ್ರೆ ಅಶೋಕ್ ಪಟ್ಟಣ ಅವರೇ, ನಾನು ಕೇಳೋದಿಷ್ಟೇ, ನಾವು ಟೈಟಲ್ ಕೂಡ ಅದನ್ನೇ ಇಟ್ಕೊಂಡಿದ್ದೀವಿ, ಸದನಕ್ಕೆ ಚಕ್ಕರ್ ಅಂತ ಹೇಳಿ. ಈ ಚಕ್ಕರ್ ಹೊಡಿಯೋರ್ನ ತಡೆಗಟ್ಟೋಕೆ ಸ್ಕೂಲಲ್ಲಾದ್ರೆ ಬೆತ್ತ ತಗೊಂಡು ಹೊಡಿತಾ ಇದ್ರು, ಚಕ್ಕರ್ ಹೊಡೆದ್ರೆ ಅಥವಾ ಅವ್ರಿಗೇನೋ ಪನಿಷ್ಮೆಂಟ್ ಕೊಡ್ತಾ ಇದ್ರು. ಇಲ್ಲಿರೋ ಶಾಸಕರಿಗೆ ಏನು ಪನಿಷ್ಮೆಂಟ್ ಅಂತ ಹೊಸ ನಿಲುವಳಿಯನ್ನ ತರಿಸ್ತಾ ಇದ್ದೀರಾ? ಅದರಿಂದ ಏನಾದ್ರೂ ಬದಲಾವಣೆ ಆಗುತ್ತೋ? ಚಕ್ಕರ್ ಹೊಡಿಯೋದು ತಪ್ಪುತ್ತೋ? ಬದಲಾವಣೆ ಮಾಡ್ಬೇಕು, ಎಲ್ಲರಿಗೂ ಕಂಪಲ್ಸರಿ ಮಾಡ್ಬೇಕು ಅಂತ ಕೆಲವು ಸಣ್ಣ ಪುಟ್ಟ ಬದಲಾವಣೆ ಮಾಡ್ಬೇಕು ಅಂತ ಈ ಸದನಕ್ಕೆ ಡಿಸೈಡ್ ಮಾಡ್ತೀವಿ. ಅದಕ್ಕೂ ಕೂಡ ಅವರು ಅಲ್ಲ, ಈಗ ಹೊಸದಾಗಿ ತರ್ತಾ ಇಲ್ಲ, ಅದರಿಂದ ಏನಾದ್ರು ಬದಲಾವಣೆ ಆಗುತ್ತೋ? ಬದಲಾವಣೆಗೆ ನಾವು ಮಾಡ್ಬೇಕು ಅಂತ ಇದೀವಿ. ನಾಳೆ ಬುಧವಾರ CLP ಇದೆ, CLP ಕೂಡ ಮಾತಾಡ್ಕೊಂಡು ಇವತ್ತು ಇದೆ, ನಾಳೆ ಸಾಯಂಕಾಲ ಬಿಜೆಪಿ ಇದೆ, ನಾಳೆ JDS ಇದೆ, ಬುಧವಾರ ನಮ್ದಿದೆ. ಮಾತಾಡ್ಕೊಂಡು ಕನ್ಕ್ಲೂಷನ್ ಬಂದು ಒಂದೇನೋ ಶಿಸ್ತಾಗಿ ಕ್ರಮ ನಮ್ ಗೌರವವಾಗಿ ಸದನ ನಡೆಸಕ್ಕೆ ಏನು ಕ್ರಮ ಬೇಡ, ಎಲ್ಲ ನಮ್ಮ ಭಾಗಕ್ಕೆ ನಮ್ಮ ಸಮಸ್ಯೆ ಯಾವುದು ತೊಂದರೆ ಇಲ್ಲ. ಬಿಜೆಪಿ ಸದಸ್ಯರು ಅಸೆಂಬ್ಲಿಯಲ್ಲೂ ಮತ್ತೆ ವಿಧಾನ ಪರಿಷತ್ನಲ್ಲಂತೂ ಬೆಳಿಗ್ಗೆಯಿಂದ ಅಲ್ಲ, ನಿಮ್ ಪಕ್ಷವನ್ನು ನೀವು ಬಿಟ್ಕೊಡಕ್ ತಯಾರಿಲ್ಲ. ನಮ್ಮ ಜವಾಬ್ದಾರಿ ಅದು. ಎಸ್, ಇದು ಬರ್ಬೇಕಾಗಿರೋದು, ಇದು ಬರ್ಬೇಕಾಗಿರೋದು ಹಕ್ಕು ಮತ್ತೆ ಉತ್ಸಾಹ ಅಷ್ಟೇ ನಮ್ಮ ಭಾಗದ ಜವಾಬ್ದಾರಿ. ಆಗ್ತಾರೆ ಜನ ನೋಡ್ಬಿಟ್ಟು ಅವ್ರಿಗೆ ಶಾಸಕರಿಗೆ ಯಾವುದೇ ಪಕ್ಷ ಜನಾನು ಅಷ್ಟು ಇದಿಲ್ಲ ಬಿಡಿ ಸರ್, ಏನ್ ಮಾಡ್ತೀವಿ, ಅವ್ರನ್ನೇ ಆಯ್ಕೆ ಮಾಡಿ ಕಳಿಸ್ತಾರೆ. ಥ್ಯಾಂಕ್ ಯು ಸೋ ಮಚ್ ಅಮರನಾಥ್ ಪಾಟೀಲ್ ಅವರೇ, ಕೋನ್ ರೆಡ್ಡಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಅಶೋಕ್ ಪಟ್ಟಣ ಅವರೇ, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ಜೊತೆಗಿದ್ದಕ್ಕೆ. ಇದು ವಿಪ್ ಅನ್ನ ಜಾರಿ ಮಾಡಿ ಶಾಸಕರನ್ನ ಕರೆತಂದು ಕೂಡಿಸುವಂತ ಕೆಲಸ ಅಲ್ಲ. ತಮ್ಮ ಉತ್ಸಾಹವನ್ನ, ತಮ್ಮ ಜನರಿಗಿರುವಂತಹ ಸಂಕಷ್ಟವನ್ನ ತೋಡಿಕೊಳ್ಳುವಂತ ಅವಕಾಶ ಕಣ್ರಿ. ಅದನ್ನು ಕೂಡ ಕಳ್ಕೊಳ್ತೀರ ಅಂದ್ರೆ ನೀವು ಶಾಸಕರಾಗಿರೋಕೆ ಲಾಯಕ ಅನ್ನೋದನ್ನ ನಿಮ್ ಪ್ರಶ್ನೆಯನ್ನ ನೀವೇ ಮಾಡ್ಕೊಳ್ಳಿ. ಆ ಪ್ರಶ್ನೆಗೆ ಉತ್ತರ ಸಿಕ್ಕರೆ ಕಲಾಪಕ್ಕೆ ಬಂದು ಹಾಜರಾಗಿ. ಇದು ಇವತ್ತಿನ ವಿಶೇಷ. ನೆನಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ. ಟಿಪ್ಪು ಜಯಂತಿ ಮಾಡಿದ್ದರಿಂದ ರಾಜ್ಯ ಸರ್ಕಾರಕ್ಕೆ ಬಂದಿದ್ದೇನು ಅನ್ನೋದು ನನಗೆ ಗೊತ್ತಿಲ್ಲ. ಕಾರಣ ಪಾರಂಪರಿಕವಾಗಿ ಚರಿತ್ರೆ ಭಾಗಗಳೇ ಭಾರತದ ಚುನಾವಣಾ ಚರಿತ್ರೆಯಲ್ಲಿ ನೋಡುವುದಾದರೆ ಸಾಮಾನ್ಯವಾಗಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಜೊತೆಯೇ ಇದ್ದಾರೆ. ಹಾಗಾಗಿ ಅವರ ಜೊತೆಯೇ ಇರುವವರನ್ನ ಮತ್ತೆ ಅವರನ್ನೇ ಮೆಚ್ಚಿಸಲು ಯಾಕೆ ಮಾಡ್ತಾರೆ ಅನ್ನೋದು ಒಂದು ಆರೋಪ. ಬ್ರೇಕಿಂಗ್ ನ್ಯೂಸ್ ಇದೆ. ಯಲ್ಲಪ್ಪ ಮೃತದೇಹ ತಿಪ್ಪಗೊಂಡನಹಳ್ಳಿ ಜಲಾಶಯದಲ್ಲಿ ಈಗ ಪತ್ತೆಯಾಗಿದೆ ಅನ್ನುವಂತ ಬ್ರೇಕಿಂಗ್ ನ್ಯೂಸ್ ಸಿಗ್ತಾ ಇರುವಂತದ್ದು. 2 ದಿನಗಳ ಬಳಿಕ ಯಲ್ಲಪ್ಪನ ಮೃತದೇಹ ಪತ್ತೆಯಾಗಿದೆ.